ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ಪ್ರಥಮ PUCಯ ವ್ಯವಹಾರ ಅಧ್ಯಯನದ 8ನೆಯ ಪಾಠ, ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಈ ಪಾಠದ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಏನೆಲ್ಲ ಕಲಿಯ ಸಿಗತ್ತೆ, ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಪಾಠದಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 2 ಪ್ರಶ್ನೆ, 4 ಮಾರ್ಕ್ 2 ಪ್ರಶ್ನೆ, 8 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು 14 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ಹಾಗಾದ್ರೆ ಈ ಪಾಠದಿಂದ ನಾವು ಕಲಿಬೇಕಾಗಿರುವಂತ ಟಾಪಿಕ್ಸ್ ಯಾವುದು ನೋಡೋಣ ಬನ್ನಿ. ನಮ್ಮ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಪಾಠದ ಮೊದಲನೆಯ ಟಾಪಿಕ್ಗೆ ಹೋಗ್ಲಿಕ್ಕೆ ಮುಂಚೆ ನಾನಿಲ್ಲಿ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀನಿ. ಈ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸಿನ ಪೂರ್ತಿ ಪಾಠವನ್ನ ಕೇಳಿಸ್ಕೊಂಡು 2 ಸಪರೇಟ್ ಕಾಮೆಂಟ್ಗಳ ಮುಖೇನ ಈ 2 ಪ್ರಶ್ನೆಗಳಿಗೆ ನನಗೆ ಉತ್ತರವನ್ನ ಕೊಡಿ. ಹಾಗಾದ್ರೆ ಮೊದಲನೆಯ ಟಾಪಿಕ್ ಯಾವುದು ಕಲಿಯೋಣ ಬನ್ನಿ. ನಮ್ಮ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸಿನ ಮೊದಲನೆಯ ಟಾಪಿಕ್ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಏನು ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ಗೆ ಫೈನಾನ್ಸ್ ಅನ್ನ ಲೈಫ್ ಬ್ಲಡ್ ಅಂತ ನಾವು ಕರಿತೇವೆ. ಯಾವುದೇ ಒಂದು ಸಂಸ್ಥೆ ಹಣಕಾಸಿನ ಪೊಸಿಷನ್ನಿನಲ್ಲಿ, ಫೈನಾನ್ಷಿಯಲ್ ಪೊಸಿಷನ್ನಿನಲ್ಲಿ ಸ್ಟ್ರಾಂಗ್ ಆಗಿ ಇರದೆ ಹೋದ್ರೆ ಆ ಸಂಸ್ಥೆ ಮುನ್ನಡಿಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸಂಸ್ಥೆ ಮುಳುಗುವಂಥದ್ದು ನಿಶ್ಚಿತ. ಆದ ಕಾರಣ ಯಾವುದೇ ಆರ್ಗನೈಸೇಷನ್, ಯಾವುದೇ ಸಂಸ್ಥೆ ತನ್ನ ಫೈನಾನ್ಸ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು, ತನ್ನ ಹಣಕಾಸಿನ ಪೊಸಿಷನ್ ಅನ್ನ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಈ ಹಣಕಾಸನ್ನ ಸಂಪಾದನೆ ಮಾಡೋದು ಹೇಗೆ? ಈ ಹಣಕಾಸು ಕಂಪನಿಯಲ್ಲಿ ಇನ್ವೆಸ್ಟ್ ಆಗ್ಲಿಕ್ಕೆ ಯಾವ ಮೂಲಗಳಿಂದ ಬರುತ್ತೆ, ಯಾವ ಸೋರ್ಸಸ್ಗಳಿಂದ ಬರುತ್ತೆ? ಅವು ಇಂಟರ್ನಲ್ ಸೋರ್ಸಸ್, ಎಕ್ಸ್ಟರ್ನಲ್ ಸೋರ್ಸಸ್? ಇಂಟರ್ನಲ್ ಸೋರ್ಸಸ್ ಆದ್ರೆ ಓನರೇ ಇನ್ವೆಸ್ಟ್ ಮಾಡ್ತಾ ಇದ್ದಾನ? ಎಕ್ಸ್ಟರ್ನಲ್ ಸೋರ್ಸಸ್ ಆದ್ರೆ ಲೋನ್ಗಳ ಮುಖೇನ ಫೈನಾನ್ಸ್ ಮಾಡ್ತಾ ಇದ್ದಾನ? ಇವೆಲ್ಲದರ ಬಗ್ಗೆ ಚರ್ಚೆ ನಡೆಸುವಂತದ್ದೇ, ಇವೆಲ್ಲದರ ಬಗ್ಗೆ ವಿಮರ್ಶೆ ನಡೆಸುವಂತದ್ದೇ ನಮ್ಮ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಸೊ ಯಾವುದೇ ಒಂದು ಸಂಸ್ಥೆ ತನ್ನ ಫೈನಾನ್ಸ್, ತನ್ನ ಹಣಕಾಸಿನ ಪೊಸಿಷನ್ ಅನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೆ, ತನ್ನ ಸಂಸ್ಥೆಗೆ ಬೇಕಾಗಿರುವಂತಹ ಬಂಡವಾಳವನ್ನ, ಕ್ಯಾಪಿಟಲ್ ಅನ್ನ ತರಲಿಕ್ಕೆ ಯಾವ ಸೋರ್ಸ್ಗಳ ಆಧಾರದ ಮೇಲೆ ನಿಂತಿದೆ, ಯಾವ ಸೋರ್ಸ್ಗಳ ಆಧಾರದ ಮೇಲೆ ಹೋಗ್ತಾ ಇದ್ದಾರೆ, ಇದನ್ನ ತಿಳ್ಕೊಳ್ತಕ್ಕಂಥದ್ದೇ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಸೊ ಬಿಸ್ನೆಸ್ ಫೈನಾನ್ಸ್ refers to the funds required by the organization to carry out various activities. Finance is often called lifeblood of any business. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಿಸ್ನೆಸ್ ಫೈನಾನ್ಸ್. ಅದರಲ್ಲಿ ನಾವು ಮೊದಲಿಗೆ ಕಲಿಬೇಕಾಗಿರ್ತಕ್ಕಂಥದ್ದು ಮೀನಿಂಗ್ ಆಫ್ ಬಿಸ್ನೆಸ್ ಫೈನಾನ್ಸ್. ಏನು ಬಿಸ್ನೆಸ್ ಫೈನಾನ್ಸ್ ಅಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ಗೆ ತನ್ನ ಆಕ್ಟಿವಿಟೀಸ್ ಅನ್ನ ನಡೆಸಲಿಕ್ಕೆ ಬೇಕಾಗಿರುವಂತಹ ಫಂಡ್ಗಳನ್ನ ಅವರು ಯಾವ ರೀತಿ ಅರೇಂಜ್ ಮಾಡ್ಕೊಳ್ತಾರೆ, ತನ್ನ ಆಕ್ಟಿವಿಟೀಸ್ ಅನ್ನ ನಡೆಸಲಿಕ್ಕೆ ಬೇಕಾಗಿರುವಂತಹ ಫಂಡ್ಗಳ ಖರ್ಚು ವೆಚ್ಚಗಳು ಎಷ್ಟು, ಆ ಫಂಡ್ಗಳನ್ನ ಯಾವ ಯಾವ ಸೋರ್ಸಸ್ಗಳಿಂದ ತರ್ತಾರೆ, ಇದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರೊಸೀಜರಿಗೆ ನಾವು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೇವೆ. ಸೊ ಬಿಸ್ನೆಸ್ ಫೈನಾನ್ಸ್ refers to the requirements of the funds by the business to carry out various activities. A business cannot function unless adequate funds are made ಅವೈಲಬಲ್ ಟು ಇಟ್. ನಾನು ಹೇಳಿದ ಹಾಗೆ ಹಣಕಾಸಿನ ಪೊಸಿಷನ್ನಿನಲ್ಲಿ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸಿನಲ್ಲಿ ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆ ಬಲಪಡಿಸ್ಕೊಳ್ಳಿಲ್ಲ ಅಂದ್ರೆ ಅವರು ಕಂಪನಿಯನ್ನ, ಸಂಸ್ಥೆಯನ್ನ ನಡೆಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವರು ಮುಳುಗುವಂಥದ್ದು ಖಚಿತವಾಗುತ್ತೆ. ಅದೇ ಹಣಕಾಸಿನ ಪೊಸಿಷನ್ನಲ್ಲಿ, ಫೈನಾನ್ಷಿಯಲ್ ಪೊಸಿಷನ್ನಲ್ಲಿ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸಿನಲ್ಲಿ ಒಂದು ಆರ್ಗನೈಸೇಷನ್ ಅತ್ಯಧಿಕವಾದ ಜವಾಬ್ದಾರಿಯನ್ನ ವಹಿಸಿ ಅದ್ಭುತವಾಗಿ ಪರ್ಫಾರ್ಮ್
ಪರ್ಫಾರ್ಮ್ ಮಾಡ್ತಾ ಇದ್ರೆ ಅವರು ಅತಿ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮುವುದರಲ್ಲಿ ಕೂಡ ಯಾವುದೇ ಸಂಶಯವಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಅದರ ಇಂಪಾರ್ಟೆನ್ಸ್ ಏನು, ಯಾಕೆ ಬಿಸ್ನೆಸ್ ಫೈನಾನ್ಸ್ ಬೇಕು? ಮೊದಲನೆಯದಾಗಿ ಯಾವುದೇ ಒಂದು ಆರ್ಗನೈಸೇಷನ್ ನಲ್ಲಿ ನಡಿಬೇಕಾಗಿರುವಂತಹ ಆಕ್ಟಿವಿಟಿಗಳು, ಅದು ಸೇಲ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಆಪರೇಷನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ಗಳಾಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿಯ ಫಂಕ್ಷನ್ಗಳಾಗಿರ್ಬೋದು, ಇವೆಲ್ಲದಕ್ಕೂ ಫಂಡ್ಸ್, ದುಡ್ಡು, ಹಣಕಾಸು ಅತ್ಯಧಿಕವಾಗುತ್ತೆ. ಅವರು ಯಾವ ರೀತಿಯಲ್ಲಿ ದುಡ್ಡನ್ನ ಅರೇಂಜ್ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಫೈನಾನ್ಸ್ ಎನೇಬಲ್ಸ್ ದ ಬಿಸ್ನೆಸ್ ಟು ಪರ್ಚೇಸ್ fixed assets, maintain day-to-day operation, expand their activities. ಫಿಕ್ಸೆಡ್ ಅಸೆಟ್ಗಳು ಅಂದ್ರೆ ಲಾಂಗ್ ಟರ್ಮ್ ಅಸೆಟ್ಸ್. ಯಾವ ರೀತಿ ತನ್ನ ಕಂಪನಿ ತನ್ನ ಲಾಂಗ್ ಟರ್ಮ್ ಪ್ಲಾನಿಂಗ್ ಅನ್ನ ಹಣಕಾಸಿನ ಮುಖೇನ ಮಾಡುತ್ತೆ, ಬಿಲ್ಡಿಂಗ್ಗಳಾಗಿರ್ಬೋದು, ಎಕ್ವಿಪ್ಮೆಂಟ್ ಆಗಿರ್ಬೋದು, ಮಷಿನರಿಗಳಾಗಿರ್ಬೋದು, ಯಾವ ರೀತಿ ಬಿಸ್ನೆಸ್ ಫೈನಾನ್ಸ್ ಅನ್ನ ಸೋರ್ಸ್ ಮಾಡಿಕೊಂಡು ಇದಕ್ಕೆ ಫಂಡ್ ಮಾಡಿ ಬಿಸ್ನೆಸ್ ತನ್ನ ಅಸೆಟ್ ಪೊಸಿಷನ್, ಆಸ್ತಿಯ ಪೊಸಿಷನ್ ಅನ್ನ ಗಟ್ಟಿಪಡಿಸ್ಕೊಳ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ವರ್ಕಿಂಗ್ ಕ್ಯಾಪಿಟಲ್. ದಿನನಿತ್ಯವೂ ಬಿಸ್ನೆಸ್ ನಡೆಸಲಿಕ್ಕೆ ಹಲವಾರು ದುಡ್ಡು ಬೇಕಾಗುತ್ತೆ. ದಿನನಿತ್ಯದ ಆಕ್ಟಿವಿಟಿಗಳಿಗೆ ಬಿಸ್ನೆಸ್ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೇವೆ. ಆ ರೀತಿಯ ಡೇ ಟು ಡೇ ಆಪರೇಷನ್ಸ್ಗೆ ಬಿಸ್ನೆಸ್ ಯಾವ ರೀತಿ ದುಡ್ಡನ್ನ ತರುತ್ತೆ. ಅದಷ್ಟೇ ಅಲ್ಲದೆ ನಾವು ಫಿಕ್ಸೆಡ್ ಅಸೆಟ್ಸ್ ಪರ್ಚೇಸ್ ಮಾಡಬಹುದು, ಡೇ ಟು ಡೇ ಆಪರೇಟಿಂಗ್ ಆಕ್ಟಿವಿಟೀಸ್ಗೂ ದುಡ್ಡನ್ನ ಖರ್ಚು ಮಾಡಬಹುದು. ನಾವು ಒಂದೇ ಲೈನಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಬಿಸ್ನೆಸ್ ದೊಡ್ಡದಾಗೋದು ಯಾವಾಗ, ಬಿಸ್ನೆಸ್ ಬೆಳೆಯೋದು ಯಾವಾಗ, ಬಿಸ್ನೆಸ್ ಡೈವರ್ಸಿಫೈ ಆಗೋದು ಯಾವಾಗ, ಬಿಸ್ನೆಸ್ಸಿನ ಎಕ್ಸ್ಪಾನ್ಷನ್ಗೆ ಕೂಡ ಹಣಕಾಸು ಬಹಳ ಮುಖ್ಯವಾಗುತ್ತೆ. ಫಿಕ್ಸೆಡ್ ಅಸೆಟ್ಸ್, ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಎಕ್ಸ್ಪಾನ್ಷನ್ ಅಥವಾ ಡೈವರ್ಸಿಫಿಕೇಶನ್ ಬಿಸ್ನೆಸ್ ಫೈನಾನ್ಸಿನ ಅತ್ಯಮೂಲ್ಯವಾದ ಪಾಯಿಂಟ್ಗಳಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ financial needs. Financial needs arises from the stage when the entrepreneur decides to start the business and continue throughout its operation and expansion phase. ಇದು ಸತ್ಯ ಕೂಡ ನಮ್ಮ ಜೀವನದಲ್ಲಿ. ಇಲ್ಲಿ ನಾವು ಒಂದು ಬಿಸ್ನೆಸ್ಸಿನ ಎಕ್ಸಾಂಪಲ್ ಅನ್ನ ತಗೊಂಡು ಕಲಿತಾ ಇದ್ದೀವಿ. ನಮ್ಮ ಜೀವನದಲ್ಲಾದ್ರೂ ಕೂಡ ಇದು ಸತ್ಯ. ನಾವು ಯಾವಾಗ ದುಡ್ಡನ್ನ ಬೇಕು ಅಂತ ಅನ್ಕೊಳ್ತೇವೆ, ನಾವೇನನ್ನಾದ್ರೂ ಶುರು ಮಾಡಬೇಕಾದ್ರೆ, ನಮಗೇನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ, ನಾವು ದೊಡ್ಡ ದೊಡ್ಡ ಆಸೆಗಳನ್ನ ಹೊಂದಿದ್ರೆ, ದಟ್ ಇಸ್ ದ ಸ್ಟಾರ್ಟ್ ಟು ಅರ್ನ್ ಆರ್ ಟು ಹ್ಯಾವ್ ದ ಡಿಸೈರ್ ಟು ಅರ್ನ್ ಮನಿ. ಅದೇ ರೀತಿಯಲ್ಲಿ ಒಬ್ಬ ಆಂಟ್ರಪ್ರೆನ್ಯೂರ್, ಒಬ್ಬ ಬಿಸ್ನೆಸ್ ಓನರಿಗೆ ಕೂಡ ತನ್ನ ಬಿಸ್ನೆಸ್ ಐಡಿಯಾವನ್ನ ಇನ್ಕ್ಯುಬೇಟ್ ಮಾಡಿ ಅದರ ಹುಟ್ಟು ಹಾಕುವಿಕೆಯಿಂದ ಅದರ ಎಕ್ಸ್ಪಾನ್ಷನ್ ತನಕ ಯಾವ ಯಾವ ನಿಟ್ಟಿನಲ್ಲಿ, ಯಾವ ಯಾವ ಸ್ಟೇಜ್ಗಳಲ್ಲಿ ಅವನಿಗೆ ಎಷ್ಟು ಎಷ್ಟು ದುಡ್ಡು ಬೇಕು ಅಂತಕ್ಕಂಥದ್ದು ಅವನು ಡಿಸೈಡ್ ಮಾಡಬೇಕಾಗತ್ತೆ. ದಟ್ ಇಸ್ ಫೈನಾನ್ಷಿಯಲ್ ನೀಡ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕ್ಯಾಟಗರೀಸ್ ಆಫ್ ಫೈನಾನ್ಷಿಯಲ್ ನೀಡ್ಸ್. ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳೇ, ಯಾವುದೇ ಒಂದು ಆರ್ಗನೈಸೇಷನ್ಗೆ ಎರಡು ಇಂಪಾರ್ಟೆಂಟ್ ಕ್ಯಾಟಗರೀಸ್ ಆಫ್ ಫೈನಾನ್ಷಿಯಲ್ ನೀಡ್ಸ್ ಇರುತ್ತೆ. ಮೊದಲನೆಯದು ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆದ್ರೆ ಎರಡನೆಯದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಏನು ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ ಅವರಿಗೆ ನೂರಾರು ಬಿಸ್ನೆಸ್ ಐಡಿಯಾಗಳಿರ್ಬೋದು, ಹಂಡ್ರೆಡ್ಸ್ ಆಫ್ ಐಡಿಯಾಸ್ ಅನ್ನು ಅವರು ಇನ್ಕ್ಯುಬೇಟ್ ಮಾಡಿರ್ಬೋದು. ಆದ್ರೆ ಯಾವುದೇ ಒಂದು ಬಿಸ್ನೆಸ್ ಐಡಿಯಾವನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದರ ಲಾಂಗ್ ಟರ್ಮ್ ಥಿಂಕಿಂಗ್ ಬಹಳ ಮುಖ್ಯವಾಗುತ್ತೆ. ಈ ರೀತಿಯ ಲಾಂಗ್ ಟರ್ಮ್ ಪ್ಲಾನಿಗೆ ಇನ್ವೆಸ್ಟ್ ಮಾಡ್ತಕ್ಕಂತಹ ದುಡ್ಡನ್ನ ನಾವು ಫಿಕ್ಸೆಡ್ ಕ್ಯಾಪಿಟಲ್ ಅಂತ ಕರಿತೇವೆ. ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಜಾಸ್ತಿ, 5 ವರ್ಷಕ್ಕಿಂತ ಜಾಸ್ತಿ, 10 ವರ್ಷಕ್ಕಿಂತ ಜಾಸ್ತಿ ಈ ರೀತಿ ಲಾಂಗ್ ಟರ್ಮಿನಲ್ಲಿ ಒಬ್ಬ ಬಿಸ್ನೆಸ್ ಓನರ್ ಪ್ಲಾನ್ ಮಾಡಿ ತನ್ನ ಬಿಸ್ನೆಸ್ ಕ್ಯಾಪಿಟಲ್ ಅನ್ನ ಫಿಕ್ಸೆಡ್ ಅಸೆಟ್ಸ್ ಆಗಿರ್ಬೋದು. ಯಾವ ಈ ಫಿಕ್ಸೆಡ್ ಅಸೆಟ್ಸ್? ಬಿಲ್ಡಿಂಗ್ಗಳು, ಎಕ್ವಿಪ್ಮೆಂಟ್ಗಳು, ಮಷಿನರಿಗಳು, ಕಂಪ್ಯೂಟರ್ಗಳು, ಟೆಕ್ನಾಲಜಿಗಳು, ಈ ರೀತಿ ಹಲವಾರು ಲಾಂಗ್ ಟರ್ಮಿಗೆ ಬರುವಂತಹ, ಲಾಂಗ್ ಟರ್ಮ್ ಬಿಸ್ನೆಸ್ ಯೂಸಿಗೆ ಬರುವಂತಹ ಆಸ್ತಿಗಳ ಮೇಲೆ, ಅಸೆಟ್ಗಳ ಮೇಲೆ ದುಡ್ಡನ್ನ ಇನ್ವೆಸ್ಟ್ ಮಾಡಿದಾಗ ಅದೇನನ್ಸ್ಕೊಳ್ಳುತ್ತೆ? ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅನ್ನಿಸ್ಕೊಳ್ಳುತ್ತೆ. ನಾವು ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಹೊರಟಾಗ ಮಷಿನರಿಗಳು, ಎಕ್ವಿಪ್ಮೆಂಟ್ಗಳು, ಬಿಲ್ಡಿಂಗ್ಗಳು, ಫರ್ನಿಚರ್ಗಳು, ಕಂಪ್ಯೂಟರ್ಗಳು, ಟೆಕ್ನಾಲಜಿಗಳೆಲ್ಲ ಬಹಳ ಮುಖ್ಯವಾಗುತ್ತೆ.
ಆ ನಿಟ್ಟಿನಲ್ಲಿ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡಿದಾಗ ಫಿಕ್ಸೆಡ್ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ದ ಫಂಡ್ ರಿಕ್ವೈರ್ಡ್ ಟು ಪರ್ಚೇಸ್ ಫಿಕ್ಸೆಡ್ ಅಸೆಟ್ಸ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, machinery, furniture, fixture, these remain invested in the business for a long period. So different businesses needs varying amount of fixed capital depending on nature, size. Manufacturing concerns typically required more than the trading business. ಯಾವುದೇ ಒಂದು ಆರ್ಗನೈಸೇಷನ್ ಇನ ನೇಚರ್ ಮತ್ತು ಸೈಜ್ ಇನ ಮೇಲೆ ಅವರಿಗೆ ಎಷ್ಟು ಫಿಕ್ಸೆಡ್ ಕ್ಯಾಪಿಟಲ್ ಬೇಕಾಗ್ತದೆ ಅಂತಕ್ಕಂಥದ್ದು ಡಿಸೈಡ್ ಮಾಡುವಂತಹ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್, ನಾನು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸಬೇಕು, ಸಾಮಾನ್ಯವಾಗಿ ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಮಕ್ಕಳನ್ನ ಕೂಡಿಸ್ಲಿಕ್ಕೆ ಬಿಲ್ಡಿಂಗ್ಗಳು ಮಾಡಬೇಕು, ಬೆಂಚು, ಬೋರ್ಡು, ಹೀಗೆ ಹಲವಾರು ಎಕ್ವಿಪ್ಮೆಂಟ್ಗಳನ್ನ ತರಬೇಕು, ಫಿಕ್ಸೆಡ್ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ. ಅದೇ ನಾನೊಂದು ಟ್ರೇಡಿಂಗ್ ಕನ್ಸರ್ನ್ ಅನ್ನ ಹಾಕೊಂಡು ನಾನೊಂದು NBFC ಅಂದ್ರೆ ಫೈನಾನ್ಸ್ ಬಿಡೋದಾಗಿರ್ಬೋದು, ಸಾಲಗಳು ಕೊಡೋದಾಗಿರ್ಬೋದು, ಈ ರೀತಿಯ ಟ್ರೇಡಿಂಗ್ ಬಿಸ್ನೆಸ್ ಗಳನ್ನ ಮಾಡಿದಾಗ, ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಗಳನ್ನ ಮಾಡಿದಾಗ ಸಾಮಾನ್ಯವಾಗಿ ನಮ್ಮ ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಏನು ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಫಿಕ್ಸೆಡ್ ಕ್ಯಾಪಿಟಲ್ ನಡುವಿನ ವ್ಯತ್ಯಾಸ ನೋಡಿ. ನಾನು ಯಾವುದೇ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು, ಲಾಂಗ್ ಟರ್ಮ್ ವಿಷನ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಫಿಕ್ಸೆಡ್ ಕ್ಯಾಪಿಟಲ್. ಅದೇ ರೀತಿಯಲ್ಲಿ ನನ್ನ ದಿನಚರಿ ಆಕ್ಟಿವಿಟಿಗಳನ್ನ, ನನ್ನ ಬಿಸ್ನೆಸ್ಸಿನ ಡೇ ಟು ಡೇ ಆಕ್ಟಿವಿಟಿಗಳನ್ನ ಅಚ್ಚುಕಟ್ಟಾಗಿ ನಡೆಸಬೇಕು, ಯಾವುದೇ ಹಿಂಡ್ರೆನ್ಸಸ್, ಹಿಕಪ್ಸ್ ಇಲ್ಲದೆ ನಡೆಸಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂತಹ ದುಡ್ಡೇ ವರ್ಕಿಂಗ್ ಕ್ಯಾಪಿಟಲ್. ನಾವಿದಕ್ಕೊಂದು ಸಣ್ಣ ಎಕ್ಸಾಂಪಲ್ ಮುಖೇನ ಕಲ್ತ್ಕೊಳ್ಳೋದಾದ್ರೆ, ನಾವೊಂದು ಗೋಲ್ಗಪ್ಪಾವಾಲಾ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಗೋಲ್ಗಪ್ಪಾವಾಲಾ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಗೋಲ್ಗಪ್ಪವನ್ನ ಅವನು ಇಟ್ಕೊಳ್ಳಿಕ್ಕೆ ಬಳಸುವಂತಹ ಸ್ಟ್ಯಾಂಡು ಫಿಕ್ಸೆಡ್ ಕ್ಯಾಪಿಟಲ್ ಆಗುತ್ತೆ. ಅದೇ ಗೋಲ್ಗಪ್ಪಗಳಿಗೆ ಅವನು ಮಾಡುವಂತಹ ಪುರಿ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಆಲೂಗಡ್ಡೆ, ಮಸಾಲೆ, ನೀರು, ಅದೆಲ್ಲವೂ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಅವನು ದಿನಚರಿಯಲ್ಲಿ ನಡೆಸಬೇಕಾಗಿರ್ತಕ್ಕಂತಹ ಆಕ್ಟಿವಿಟೀಸ್ಗೆ ಬೇಕಾಗಿರ್ತಕ್ಕಂತಹ ದುಡ್ಡು. ಸೊ ಯಾವುದೇ ವರ್ಕಿಂಗ್ ಕ್ಯಾಪಿಟಲ್ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನ ಸ್ಮೂತ್ ಆಗಿ ನಡೆಸಲು ಬೇಕಾದಂತಹ ಬಂಡವಾಳ. ಇದು ಸಾಮಾನ್ಯವಾಗಿ ಲಾಂಗ್ ಟರ್ಮ್ ವಿಷನ್ ಒಟ್ಟಿಗೆ ಬರೋದಿಲ್ಲ, ಇದು ಶಾರ್ಟ್ ಟರ್ಮ್ ವಿಷನ್ ಒಟ್ಟಿಗೆ ಬರುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಆರ್ ದ ಫಂಡ್ಸ್ ನೀಡೆಡ್ ಫಾರ್ ಡೇ ಟು ಡೇ ಆಪರೇಷನ್, ಇನ್ಕ್ಲೂಡಿಂಗ್ ಹೋಲ್ಡಿಂಗ್ ಕರೆಂಟ್ ಅಸೆಟ್ಸ್ such as stock of material, billed receivable, meeting current expenses, salary, wages, taxes and rent. The amount of working capital required varies on the basis of credit terms, sales and business type. A business selling goods on credit requires more working capital than goods selling on ಕ್ಯಾಶ್ ಬೇಸಿಸ್. ಯಾವುದೇ ಒಂದು ಬಿಸ್ನೆಸ್ ಇನ ವರ್ಕಿಂಗ್ ಕ್ಯಾಪಿಟಲ್ ತನ್ನ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ನ ಮೇಲೆ ಆಧಾರಿತವಾಗಿ ನಿಂತಿರುತ್ತೆ. ಅದಕ್ಕೆ ನಾವು ಹೇಳೋದು ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಆಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಇನ ವರ್ಕಿಂಗ್ ಕ್ಯಾಪಿಟಲ್ ತನ್ನ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟೀಸ್ ನ ಪೊಸಿಷನ್ ಇನ ಮೇಲೆ ಹೋಗುತ್ತೆ. ಅವೆರಡನ್ನ ಮೈನಸ್ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇನ ನಂಬರ್ ಸಿಗುವಂತದ್ದು. ಯಾವುದೇ ಒಂದು ಆರ್ಗನೈಸೇಷನ್ ತನ್ನ ಸೇಲ್ಗಳನ್ನ ಕ್ರೆಡಿಟಿನಲ್ಲಿ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಅವರಿಗೆ ದುಡ್ಡು ಬರುವಂತದ್ದು ಡಿಲೇ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅವ್ರ ಹತ್ರ ರೆಡಿ ಕ್ಯಾಶ್ ಇರೋದಿಲ್ಲ. ಅದೇ ಯಾವುದಾದ್ರೂ ಆರ್ಗನೈಸೇಷನ್ ಪ್ಯೂರ್ಲಿ ಕ್ಯಾಶ್ ಬೇಸಿಸ್ ಮೇಲೆ ಸೇಲ್ ಮಾಡ್ತಾ ಇದ್ರೆ ಕ್ಯಾಶ್ ಇನ್ಫ್ಲೋಸ್ ಜಾಸ್ತಿ ಇರುತ್ತೆ, ಸಫಿಷಿಯಂಟ್ ಆಗಿ ದುಡ್ಡುಗಳಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆಯಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕ್ಲಾಸಿಫಿಕೇಶನ್ ಆಫ್ ಸೋರ್ಸಸ್ ಆಫ್ ಫಂಡ್ಸ್. ನಾವು ದುಡ್ಡು ತರುವಂತಹ ಮೂಲಗಳ ಕ್ಲಾಸಿಫಿಕೇಶನ್ ಅನ್ನ ಹೇಗೆ ಮಾಡೋದು? ಮೂರು ಇಂಪಾರ್ಟೆಂಟ್ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಅನ್ನ ಮಾಡಬಹುದು. ಮೊದಲನೆಯದಾಗಿ ಆನ್ ದ ಬೇಸಿಸ್ ಆಫ್ ಟೈಮ್, ಎರಡನೆಯದಾಗಿ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮೂರನೆಯದಾಗಿ ಆನ್ ದ ಬೇಸಿಸ್ ಆಫ್ ದ ಸೋರ್ಸ್ ಆಫ್ ಜನರೇಷನ್. ಏನು ಆನ್ ದ ಬೇಸಿಸ್ ಆಫ್ ಟೈಮ್ ಅಂದ್ರೆ, ನಾನು ಲಾಂಗ್ ಟರ್ಮ್
ಮೀಡಿಯಂ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತ ಇಟ್ಕೊಳ್ಬಹುದು. ಲಾಂಗ್ ಟರ್ಮ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂದ್ರೆ 5 ವರ್ಷಗಳಿಗೂ ಜಾಸ್ತಿ ಟೈಮ್ ಅನ್ನ ಹಿಡ್ಕೊಂಡು ನಾನು ಸೋರ್ಸ್ ಮಾಡಿದ್ರೆ ಫೈನಾನ್ಸ್ ಅನ್ನ, ಅದಕ್ಕೆ ನಾವು ಲಾಂಗ್ ಟರ್ಮ್ ಸೋರ್ಸಸ್ ಅಂತ ಕರಿತೇವೆ. ನನ್ನ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಬಿಸ್ನೆಸ್ ಫೈನಾನ್ಸ್ ಅನ್ನ ಅಥವಾ ದುಡ್ಡನ್ನ 5 ವರ್ಷಕ್ಕಿಂತ ಜಾಸ್ತಿ ಟೈಮ್ ತಗೊಂಡು ನಾನು ರೀಪೇಮೆಂಟ್ ಮಾಡುವಂತಹ ಒಂದು ಆಪ್ಷನ್ ಅನ್ನ ಇಟ್ಕೊಂಡಿದ್ರೆ ಲಾಂಗ್ ಟರ್ಮ್ ಫೈನಾನ್ಸ್ ಅಂತ ಕರೀತಾರೆ. ಶೇರ್ಗಳಾಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಶೇರ್ಗಳಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಎಕ್ವಿಟಿ ಶೇರ್ಸ್ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ ಲಾಂಗ್ ಟರ್ಮ್ ಸೋರ್ಸಸ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮೀಡಿಯಂ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಸೋರ್ಸಸ್. ಯಾವುದಾದರೂ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅನ್ನ 1 ರಿಂದ 5 ವರ್ಷದ ಕಾಲದಲ್ಲಿ ಅಥವಾ ಕಾಲದ ಅವಧಿಯಲ್ಲಿ ನಾನು ತೆಗೆದುಕೊಂಡಿದ್ರೆ ಅದನ್ನ ಮೀಡಿಯಂ ಟರ್ಮ್ ಸೋರ್ಸಸ್ ಅಂತೇವೆ. ಬ್ಯಾಂಕ್ ಲೋನ್ಗಳಾಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ ಫಾರ್ ಮೀಡಿಯಂ ಟರ್ಮ್ ಆಗಿರ್ಬೋದು, ಲೀಸ್ ಫೈನಾನ್ಸಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮೀಡಿಯಂ ಟರ್ಮ್ ಸೋರ್ಸಸ್ ಆಗುತ್ತೆ. ಅದೇ ರೀತಿಯಲ್ಲಿ 1 ವರ್ಷದ ಒಳಗಡೆಯ ಟೈಮ್ ಪೀರಿಯಡ್ ಅಲ್ಲಿ ನಾನು ಯಾವುದಾದರೂ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸಿಗೆ ದುಡ್ಡನ್ನ ವಾಪಸ್ ಕೊಡಬೇಕು ಅಂದ್ರೆ ಅದು ನನ್ನ ಶಾರ್ಟ್ ಟರ್ಮ್ ಸೋರ್ಸ್ ಆಗುತ್ತೆ. ಟ್ರೇಡ್ ಕ್ರೆಡಿಟ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಇವೆಲ್ಲವೂ ಏನಾಗುತ್ತೆ ಶಾರ್ಟ್ ಟರ್ಮ್ ಸೋರ್ಸಸ್ ಆಗುತ್ತೆ. ಅದೇ ರೀತಿಯಲ್ಲಿ ನಾನು ನನ್ನ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅನ್ನ ಓನರ್ಶಿಪ್ಪಿನ ಆಧಾರದ ಮೇಲೆ ಡಿವೈಡ್ ಮಾಡೋದಾದ್ರೆ 2 ಇಂಪಾರ್ಟೆಂಟ್ ಐಟಮ್ಗಳು ಸಿಗತ್ವೆ. ಮೊದಲನೆಯದು ಓನ್ಡ್ ಫಂಡ್ಸ್, ಎರಡನೆಯದು ಬಾರೋಡ್ ಫಂಡ್ಸ್. ಏನು ನಮ್ಮ ಓನರ್ಸ್ ಫಂಡ್ಸ್ ಅಥವಾ ಓನ್ಡ್ ಫಂಡ್ಸ್ ಅಂದ್ರೆ ಯಾವುದೇ ಒಂದು ಫಂಡ್ಸ್ ಅನ್ನ ನಾನು ನನ್ನ ಎಕ್ವಿಟಿಯನ್ನ ಮಾರಿ ದುಡ್ಡನ್ನ ರೇಸ್ ಮಾಡಿದ್ರೆ ಅದಕ್ಕೆ ನಾನು ಓನರ್ಸ್ ಫಂಡ್ಸ್ ಅಂತ ಕರಿತೇನೆ. ನೀವು ಹಲವಾರು ಬಾರಿ ಶಾರ್ಕ್ ಟ್ಯಾಂಕ್ ಇಂಡಿಯಾ, ಶಾರ್ಕ್ ಟ್ಯಾಂಕ್ ಅಮೆರಿಕಾ ಅಥವಾ ಏಂಜಲ್ ಇನ್ವೆಸ್ಟ್ಮೆಂಟ್, ವೆಂಚರ್ ಕ್ಯಾಪಿಟಲಿಸ್ಟ್, ಹೀಗೆ ಹಲವಾರು ಟರ್ಮಿನಾಲಜಿಗಳನ್ನ ಕೇಳಿರ್ಬೋದು. ಏನು ವೆಂಚರ್ ಕ್ಯಾಪಿಟಲಿಸ್ಟ್, ಏಂಜಲ್ ಇನ್ವೆಸ್ಟ್ಮೆಂಟ್, ಶಾರ್ಕ್ ಟ್ಯಾಂಕ್ ಇಂಡಿಯಾ, ಶಾರ್ಕ್ ಟ್ಯಾಂಕ್ ಅಮೆರಿಕಾ? ಬಹಳ ಸುಲಭ. ನನ್ನ ಕಂಪನಿಯ ಎಕ್ವಿಟಿಯನ್ನ ನಾನು ಬೇರೆಯವರಿಗೆ ಮಾರಿ ಅದರ ಮುಖೇನ ನಾನು ದುಡ್ಡನ್ನ ರೇಸ್ ಮಾಡಿದ್ರೆ ಅದನ್ನ ಓನರ್ಸ್ ಫಂಡ್ಸ್ ಅಂತ ಕರಿತೇವೆ. ನೆಕ್ಸ್ಟ್, ನನ್ನ ಪ್ರಾಫಿಟ್ಟಿನ ಒಳಗಡೆಯೇ ಒಂದಿಷ್ಟು ಭಾಗವನ್ನ ನಾನು ರೀಇನ್ವೆಸ್ಟ್ಮೆಂಟ್ಗಾಗಿ ಇಟ್ಟಿದ್ರೆ, ಮರು ಇನ್ವೆಸ್ಟ್ಮೆಂಟ್ಗಾಗಿ ದುಡ್ಡನ್ನ, ಪ್ರಾಫಿಟ್ ದುಡ್ಡನ್ನ ಉಪಯೋಗಿಸಿದ್ರೆ ಅದಕ್ಕೆ ನಾನು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೀನಿ. ನೆಕ್ಸ್ಟ್ ನೋಡೋದಾದ್ರೆ ಬಾರೋಡ್ ಫಂಡ್ಸ್. ಏನು ಬಾರೋಡ್ ಫಂಡ್ಸ್ ಅಂದ್ರೆ ಹೆಸರೇ ಹೇಳ್ತಾ ಇದೆ, ಬಾರೋಡ್ ಫಂಡ್ಸ್. ನಾನು ಯಾರ ಹತ್ರ ಆದ್ರೂ ಸಾಲದಲ್ಲಿ ದುಡ್ಡನ್ನ ಇಸ್ಕೊಂಡು ಬಂದು ಬಿಸ್ನೆಸ್ಸಿಗೆ ಬಂಡವಾಳದ ರೂಪದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಾವು ಬಾರೋಡ್ ಫಂಡ್ಸ್ ಅಂತ ಕರಿತೇವೆ. ಡಿಬೆಂಚರ್ಸ್ ಆಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ಸ್ ಆಗಿರ್ಬೋದು, ಸೆಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಅನ್ಸೆಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬಾರೋಡ್ ಫಂಡ್ಸ್ ಆಗುತ್ತೆ. ಕಮರ್ಷಿಯಲ್ ಬ್ಯಾಂಕ್ಸ್ ನ ಮುಖೇನ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳ ಮುಖೇನ, NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಗಳ ಮುಖೇನ, ಫ್ರೆಂಡ್ಸ್, ಫ್ಯಾಮಿಲಿ, ಮಕ್ಕಳ ಮುಖೇನ, ಹೀಗೆ ಆಚೆ ಕಡೆಯವರಿಂದ ನಾನು ದುಡ್ಡನ್ನ ಸಾಲಕ್ಕೆ ಬಡ್ಡಿ ರೂಪದಲ್ಲಿ ತಂದು ಬಿಸ್ನೆಸ್ಸಿಗೆ ಸೋರ್ಸಸ್ ಅಂತ ಇನ್ವೆಸ್ಟ್ ಮಾಡಿದ್ರೆ ಅಂತಹ ದುಡ್ಡನ್ನ ಬಾರೋಡ್ ಫಂಡ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಡಿವಿಷನ್ ಅನ್ನ ನೋಡೋದಾದ್ರೆ ಆನ್ ದ ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್ 2 ಇಂಪಾರ್ಟೆಂಟ್ ಸೋರ್ಸ್ಗಳಿವೆ, ಇಂಟರ್ನಲ್ ಸೋರ್ಸಸ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್. ಏನು ಇಂಟರ್ನಲ್ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂದ್ರೆ ನಮ್ಮ ಆರ್ಗನೈಸೇಷನ್ನಿನ ಒಳಗಡೆಯೇ ನಮ್ಮದೇ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಾವು ನಮ್ಮ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋದ್ರೆ ಇಂಟರ್ನಲ್ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ನನ್ನದೇ ಪ್ರಾಫಿಟ್ ದುಡ್ಡು, ನನ್ನದೇ ಪ್ರಾಫಿಟ್ ದುಡ್ಡಲ್ಲಿ ನನ್ನ ಬಿಸ್ನೆಸ್ಸಿಗೆ ನಾನು ರೀಇನ್ವೆಸ್ಟ್ ಮಾಡ್ತಾ ಇದ್ದೇನೆ. ಇಂಟರ್ನಲ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್, ರಿಟೈನ್ಡ್ ಅರ್ನಿಂಗ್ಸ್, ರಿಸರ್ವ್ಸ್. ಅದಷ್ಟೇ ಅಲ್ಲ, ನನ್ನದೇ ದುಡ್ಡನ್ನ ಯಾರ ಹತ್ರನೂ ಸಾಲ ಇಸ್ಕೊಳ್ಳದೆ, ಇಕ್ವಿಟಿ ಮಾರದೆ ನಾನು ಇನ್ವೆಸ್ಟ್ ಮಾಡಿ ಸಂಸ್ಥೆಯನ್ನ ಮುನ್ನಡೆಸಿ ಕರ್ಕೊಂಡು ಹೋಗ್ತಾ ಇದ್ರೆ ಇಂಟರ್ನಲ್ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಇಂಥ ಕಂಪನಿಗಳನ್ನ ನಾವು ಬೂಟ್ ಸ್ಟ್ರಾಪ್ಡ್ ಕಂಪನೀಸ್ ಅಂತ ಕರಿತೇವೆ. ನೆಕ್ಸ್ಟ್, ಎಕ್ಸ್ಟರ್ನಲ್ ಸೋರ್ಸಸ್.
ಕಂಪನಿಗೆ ಸಂಬಂಧ ಪಡದಂತವರ ಹತ್ರ ನಾನು ದುಡ್ಡನ್ನ ಇಸ್ಕೊಂಡು ಬಂದು ಕಂಪನಿಯನ್ನ ಮುನ್ನಡೆಸಿದ್ರೆ ಅದನ್ನ ಎಕ್ಸ್ಟರ್ನಲ್ ಸೋರ್ಸಸ್ ಅಂತೇವೆ. ಸಾಮಾನ್ಯವಾಗಿ ಕ್ರೆಡಿಟಾರ್ಗಳಾಗಿರ್ಬೋದು, ಸಪ್ಲೈಯರ್ಗಳಾಗಿರ್ಬೋದು, ಬ್ಯಾಂಕ್ಗಳ ಮುಖೇನ ಲೋನ್ ತರೋದಾಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಲೋನ್ ತರೋದಾಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ, ಎಕ್ಸ್ಟರ್ನಲ್ ಸೋರ್ಸಸ್ ಆಗುತ್ತೆ. ಸೊ ನಮ್ಮ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅನ್ನ ಆನ್ ದ ಬೇಸಿಸ್ ಆಫ್ ಟೈಮ್ ಅಲ್ಲಿ ಶಾರ್ಟ್ ಪೀರಿಯಡ್, ಲಾಂಗ್ ಪೀರಿಯಡ್ ಮತ್ತು ಮೀಡಿಯಂ ಪೀರಿಯಡ್ ಫೈನಾನ್ಸ್ ಅಂತ ಡಿವಿಷನ್ ಮಾಡಬಹುದು. ತದನಂತರದಲ್ಲಿ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಓನರ್ಸ್ ಫಂಡ್ಸ್ ಮತ್ತು ಬಾರೋವುಡ್ ಫಂಡ್ಸ್ ಅಂತ ಡಿವಿಷನ್ ಮಾಡಬಹುದು. ತದನಂತರ ಆನ್ ದ ಬೇಸಿಸ್ ಆಫ್ ಸೋರ್ಸಸ್ ನಲ್ಲಿ ಇಂಟರ್ನಲ್ ಸೋರ್ಸಸ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಡಿವಿಷನ್ ಅನ್ನ ಮಾಡಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ರಿಟೇನ್ಡ್ ಅರ್ನಿಂಗ್ಸ್ ಆಸ್ ಅ ಸೋರ್ಸ್ ಆಫ್ ಫೈನಾನ್ಸ್. ಏನು ರಿಟೇನ್ಡ್ ಅರ್ನಿಂಗ್ಸ್ ಅಂದ್ರೆ, ಮೊದಲನೆಯದಾಗಿ ರಿಟೇನ್ಡ್ ಅರ್ನಿಂಗ್ಸ್ ಅನ್ನ ನಾವು ಪ್ಲವಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ಸ್ ಅಂತ ಕೂಡ ಕರಿತೇವೆ. ನಮ್ಮದೇ ಕಂಪನಿ ಅರ್ನ್ ಮಾಡಿರುವಂತಹ ಪ್ರಾಫಿಟ್ಗಳನ್ನ ನಾವು ಡಿವಿಡೆಂಟ್ ಆಗಿ ಡಿಕ್ಲೇರ್ ಮಾಡದೆ ಕಂಪನಿಯ ಆಕ್ಟಿವಿಟಿಗಳಿಗೆ ರೀಇನ್ವೆಸ್ಟ್ ಮಾಡಲು ಆ ದುಡ್ಡನ್ನ ಹಾಗೆ ಉಳಿಸ್ಕೊಂಡಿದ್ರೆ ಅದಕ್ಕೆ ನಾವು ರಿಟೇನ್ಡ್ ಅರ್ನಿಂಗ್ಸ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಸಂಸ್ಥೆ ತಾನು ಅರ್ನ್ ಮಾಡಿರುವಂತಹ ಪ್ರಾಫಿಟ್ಗಳನ್ನ ತನ್ನ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಆಗಿ ಕೊಡದೆ ಕಂಪನಿಗೆ ರೀಇನ್ವೆಸ್ಟ್ ಮಾಡಿಕೊಳ್ಳಲು ಹಾಗೆ ಉಳಿಸ್ಕೊಂಡಿದ್ರೆ ಅದನ್ನ ರಿಟೇನ್ಡ್ ಅರ್ನಿಂಗ್ಸ್ ಅಂತ ಕರಿತೇವೆ. ಸೊ ಅದರ ಅಡ್ವಾಂಟೇಜಸ್ ಏನು? ಮೊದಲನೆಯದಾಗಿ ಇಟ್ ಇಸ್ ಅ ಪರ್ಮನೆಂಟ್ ಸೋರ್ಸ್ ಆಫ್ ಫಂಡ್. ಯಾಕೆಂದ್ರೆ ನಮ್ಮದೇ ದುಡ್ಡು ನಮ್ಮದೇ ಪ್ರಾಫಿಟ್ ನಲ್ಲಿ ಎತ್ತಿಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋದಾದ್ರೆ ನೋ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಮತ್ತೊಮ್ಮೆ ನಮ್ಮದೇ ದುಡ್ಡು, ನಾವು ಬಡ್ಡಿ ಕಟ್ಟೋಷ್ಟಿಲ್ಲ, ಅದನ್ನ ರೇಸ್ ಮಾಡಲು ಹಲವಾರು ಕಾಸ್ಟ್ ಗಳನ್ನ ಇನ್ಕರ್ ಮಾಡೋಷ್ಟಿಲ್ಲ. ದೇರ್ ಫೋರ್ ನೋ ಎಕ್ಸ್ಪ್ಲಿಸಿಟ್ ಕಾಸ್ಟ್. ನೆಕ್ಸ್ಟ್ ನೋಡೋದಾದ್ರೆ ಗ್ರೇಟರ್ ಆಪರೇಷನಲ್ ಫ್ರೀಡಮ್ ಅಂಡ್ ಫ್ಲೆಕ್ಸಿಬಿಲಿಟಿ. ನಾನು ಶೇರ್ ಹೋಲ್ಡರ್ಸ್ ಅಂದ್ರೆ ಎಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅಥವಾ ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ಇವ್ರ ಹತ್ರ ಎಲ್ಲ ದುಡ್ಡನ್ನ ತಂದ್ರೆ ಡಿಬೆಂಚರ್ ಹೋಲ್ಡರ್ಸ್ಗೆ ನಾನು 1 to double ಇಂಟ್ರೆಸ್ಟ್ ಅನ್ನ ಕಟ್ಟಬೇಕಾಗತ್ತೆ. ಎಕ್ವಿಟಿ ಶೇರ್ ಹೋಲ್ಡರ್ಸ್ ವೋಟಿಂಗ್ ರೈಟ್ಸ್ ಇದೆ, ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಬೇಕಾಗತ್ತೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡಲೇಬೇಕಾಗತ್ತೆ. ಈ ಎಲ್ಲ ಇಕ್ಕಟ್ಟುಗಳಿಂದ ನಾನು ತಪ್ಪಿಸ್ಕೊಳ್ಳಿಕ್ಕೆ ರಿಟೇನ್ಡ್ ಅರ್ನಿಂಗ್ಸ್ ಇಸ್ ದ ಬೆಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ನೋಡೋದಾದ್ರೆ ಎನ್ಹಾನ್ಸ್ಡ್ ಕೆಪಾಸಿಟಿ ಟು ಅಬ್ಸಾರ್ಬ್ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್. ಅಕಸ್ಮಾತ್ ನಾನು ಆಚೆ ಕಡೆಯವರಿಂದ ದುಡ್ಡನ್ನ ತಂದಿದ್ರೆ ಹಲವಾರು ಜನ ಹಲವಾರು ಪ್ರಶ್ನೆಗಳನ್ನ ಲಾಸ್ ಬಂದಾಗ ಕೇಳ್ತಾರೆ. ನನ್ನದೇ ಕಂಪನಿಯ ಪ್ರಾಫಿಟ್ ದುಡ್ಡನ್ನ ನಾನು ಇನ್ವೆಸ್ಟ್ ಮಾಡಿದಾಗ ಆ ಪ್ರಶ್ನೆಗಳನ್ನ ಕೇಳಿಸ್ಕೊಳ್ಳುವಂತದ್ದು ಕಡಿಮೆ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಏನಾದ್ರೂ ಆದ್ರೆ ಅದರಿಂದ ರಿಕವರ್ ಆಗಿ ಮೆಂಟಲಿ ಫ್ರೀ ಆಗಿರಲಿಕ್ಕೆ ಬಹಳ ಸಹಾಯವಾಗುತ್ತೆ. ಹಾಗಾದ್ರೆ ಇದರ ಲಿಮಿಟೇಷನ್ಸ್ ಏನು? ಮೊದಲನೆಯದಾಗಿ ಇಟ್ ಮೇ ಕಾಸ್ಟ್ ಶೇರ್ ಹೋಲ್ಡರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಡ್ಯೂ ಟು ಲೋವರ್ ಡಿವಿಡೆಂಡ್ಸ್. ಯಾವುದೇ ಒಂದು ಶೇರ್ ಹೋಲ್ಡರ್ ನಮ್ಮ ಕಂಪನಿಯ ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡತಕ್ಕಂಥದ್ದೇ ಒಂದು ಕಂಪನಿಯ ಗ್ರೋತ್ ರೇಟಿನ ಮೇಲೆ, ಎರಡು ಕಂಪನಿಯ ಡಿವಿಡೆಂಟ್ ರೇಟಿನ ಮೇಲೆ. ನಾನು ನನ್ನ ಕಂಪನಿಯ ಪ್ರಾಫಿಟ್ಗಳನ್ನೆಲ್ಲ ರಿಟೇನ್ಡ್ ಅರ್ನಿಂಗ್ಸ್ ರೂಪದಲ್ಲಿ ನಾನೇ ಇಟ್ಕೊಂಡ್ಬಿಟ್ರೆ ಶೇರ್ ಹೋಲ್ಡರ್ಸ್ಗೆ ಕೊಡ್ತಕ್ಕಂಥದ್ದು ಏನು? ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಹೇಗೆ ಸಿಗುತ್ತೆ? ಇದರಿಂದ ಅವರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕಡಿಮೆ ಆಗ್ತಾ ಬರಬಹುದು, ಕಂಪನಿಯ ಮೇಲೆ ಅವರು ದಂಗೆ ಏಳಬಹುದು. ನೆಕ್ಸ್ಟ್ ನೋಡೋದಾದ್ರೆ ಅನ್ಸರ್ಟನ್ ಸೋರ್ಸ್ ಆಸ್ ಪ್ರಾಫಿಟ್ ಫ್ಲಕ್ಚುವೇಟ್ಸ್. ಇವತ್ತಿನ ಕಾಲಘಟ್ಟಕ್ಕೆ ಮಕ್ಕಳೇ ನಾನು ಹಲವಾರು ಬಾರಿ ಇದನ್ನ ಹೇಳಿದ್ದೀನಿ. ಹಲವಾರು ಆರ್ಗನೈಸೇಷನ್ಗಳು ಇಡೀ ಲೈಫ್ ಟೈಮ್ ಅಲ್ಲಿ ಲಾಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುವಂತಹ ವರ್ಷ ಪ್ರಾಫಿಟಬಿಲಿಟಿ ಬಂದ್ಬಿಡುತ್ತೆ. ಹಲವಾರು VC ರನ್ ಫರ್ಮ್ಗಳು, ಏಂಜಲ್ ಇನ್ವೆಸ್ಟೆಡ್ ಫರ್ಮ್ಗಳು, ಎಕ್ವಿಟಿ ಮುಖೇನ ದುಡ್ಡನ್ನ ರೇಸ್ ಮಾಡಿರುವಂತಹ ಆರ್ಗನೈಸೇಷನ್ಗಳು ಪ್ರಾಫಿಟ್ ಅನ್ನ ತೋರಿಸ್ತಾನೆ ಇಲ್ಲ. ಮೆಜಾರಿಟಿ ಆಫ್ ದಿ ಆರ್ಗನೈಸೇಷನ್ಗಳು ಲಾಸಿನಲ್ಲೇ ನಡೀತಾ ಇದೆ. ಈ ರೀತಿ ಲಾಸಿನಲ್ಲಿ ನಡೀತಾ ಇರುವಂತಹ ಆರ್ಗನೈಸೇಷನ್ಗಳು ಹೇಗೆ ರಿಟೇನ್ಡ್ ಅರ್ನಿಂಗ್ಸ್ ಅನ್ನ ತರಲಿಕ್ಕೆ ಸಾಧ್ಯ? ಅಕಸ್ಮಾತ್ ಪ್ರಾಫಿಟ್ ಬಂತು ಅಂತಾನೆ ಇಟ್ಕೊಳ್ಳೋಣ, ಪ್ರತಿ ವರ್ಷ ಇದೇ ರೇಟಿನಲ್ಲೇ ಪ್ರಾಫಿಟ್ಸ್ ಬರಲಿಕ್ಕೆ ಹೇಗೆ ಸಾಧ್ಯ? ಬಿಗ್ ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ನೋಡೋದಾದ್ರೆ ಆಪರ್ಚುನಿಟಿ ಕಾಸ್ಟ್ ಆಫ್ಟನ್ ನಾಟ್ ರೆಕಗ್ನೈಸ್ ಲೀಡಿಂಗ್ ಟು ಸಬ್ ಆಪ್ಟಿಮಲ್ ಯೂಸ್. ಏನು ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಸ್ಯಾಕ್ರಿಫೈಸಿಂಗ್ ಒನ್ ಆಪರ್ಚುನಿಟಿ
ಟು ಮೇಕ್ ಅ ಲಿವಿಂಗ್ ಇನ್ ಅನದರ್ ಆಪರ್ಚುನಿಟಿ. ಫಾರ್ ಎಕ್ಸಾಂಪಲ್, ನೀವು ಅಕಸ್ಮಾತ್ ಸೈನ್ಸ್ ತಗೊಂಡಿದ್ದಿದ್ರೆ IITಗೆ ಹೋಗ್ಬೋದಿತ್ತೇನೋ, ಏಮ್ಸ್ಗೆ ಹೋಗ್ಬೋದಿತ್ತೇನೋ. ಯು ಸ್ಯಾಕ್ರಿಫೈಸ್ಡ್ ದಿ ಆಪರ್ಚುನಿಟಿ ಆಫ್ ಗೋಯಿಂಗ್ ಟು IIT, ಏಮ್ಸ್ ಇನ್ ಆರ್ಡರ್ ಟು ಬಿಕಮ್ ಚಾರ್ಟೆಡ್ ಅಕೌಂಟೆಂಟ್ಸ್. ಅದಕ್ಕೆ ನೀವು ಕಾಮರ್ಸ್ ಅನ್ನ ತಗೊಂಡ್ರಿ. ಅದೇ ರೀತಿಯಲ್ಲಿ ನಾನು ಸೈನ್ಸ್ ಅನ್ನ ತಗೊಳ್ಳೋದಾದ್ರೆ, ಅವನು ಅಕಸ್ಮಾತ್ ಕಾಮರ್ಸ್ ತಗೊಂಡಿದ್ರೆ CA ಆಗಿರೋನೋ ಏನೋ. He sacrificed the opportunity of becoming CA in order to go into IIT. ಇದನ್ನ ನಮ್ಮ ಕಾಮರ್ಸಿನಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ರಿಟೈನ್ಡ್ ಅರ್ನಿಂಗ್ಸ್ ಅನ್ನ ಅಕಸ್ಮಾತ್ ನಾನು ಹೊರಗಡೆ ಇನ್ವೆಸ್ಟ್ ಮಾಡಿದಿದ್ರೆ ಮತ್ತಷ್ಟು ದುಡ್ಡು ಬರ್ಬೋದಿತ್ತೋ ಏನೋ, ನನ್ನ ಕಂಪನಿಗೆ ಇನ್ವೆಸ್ಟ್ ಮಾಡಿ ನಾನು ತಪ್ಪು ಮಾಡಿಬಿಟ್ನೋ ಏನೋ. ಈ ಒಂದು ಕ್ವೆಶ್ಚನ್ ಮಾರ್ಕ್ ಉಳ್ಕೊಳ್ಳುತ್ತೆ. ಆಪರ್ಚುನಿಟಿ ಕಾಸ್ಟು ಅರೈಸ್ ಆಗತ್ತೆ. ನೆಕ್ಸ್ಟ್ ನಮಗೆ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಟ್ರೇಡ್ ಕ್ರೆಡಿಟ್ ಮತ್ತು ಫ್ಯಾಕ್ಟರಿಂಗ್. ಏನು ಟ್ರೇಡ್ ಕ್ರೆಡಿಟ್ ಅಂದ್ರೆ, ನಾವು ಟ್ರೇಡ್ ಕ್ರೆಡಿಟ್ ಅನ್ನ ಟ್ರೇಡ್ ಪೇಯಬಲ್ಸ್ ಅಂತ ಕೂಡ ಕರಿತೇವೆ. ಸಾಮಾನ್ಯವಾಗಿ ನಮ್ಮ ಕಂಪನಿಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಸಪ್ಲೈಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಇನ್ಪುಟ್ಸ್ ಆಗಿರ್ಬೋದು, ನಮ್ಮ ಸಪ್ಲೈಯರ್ಗಳು ಕ್ರೆಡಿಟಿನಲ್ಲಿ ಅದನ್ನ ನಮಗೆ ಸಪ್ಲೈ ಮಾಡಿ ಅದಕ್ಕೆ ಬಿಲ್ಸ್ ಪೇಯಬಲ್ ಅನ್ನುವಂತಹ ಒಂದು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ನಾವು ಟ್ರೇಡ್ ಕ್ರೆಡಿಟ್ ಅಂತ ಕರೀತೇವೆ. ಸೊ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆರ್ಗನೈಸೇಷನ್ಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಎಲ್ಲವನ್ನು ಕ್ಯಾಶ್ ನಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುವಂತಹ ಇನ್ಪುಟ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಸಪ್ಲೈಸ್ ಆಗಿರ್ಬೋದು ಬೇಕಾಗ್ತಾ ಇರುತ್ತೆ. ಎಲ್ಲವನ್ನು ಕ್ಯಾಶ್ ನಲ್ಲಿ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅವರು ಟೆಂಡರ್ ಗಳನ್ನ ಕರೀತಾರೆ, ಅಥವಾ ಬೇರೆ ಯಾವುದೇ ರೂಪದಲ್ಲಿ ಒಂದಿಷ್ಟು ವೆಂಡಾರ್ಗಳಿಂದ, ಸಪ್ಲೈಯರ್ಸ್ ಗಳಿಂದ ಕ್ರೆಡಿಟಿನಲ್ಲಿ ಸಪ್ಲೈ ಅನ್ನ ತಗೊಳ್ತಾ ಇರ್ತಾರೆ. ಮಟೀರಿಯಲ್ಸ್, ರಾ ಮಟೀರಿಯಲ್ ಇನ್ಪುಟ್ ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆ ಕ್ರೆಡಿಟಿನಲ್ಲಿ ಪರ್ಚೇಸ್ ಮಾಡಿರುವ ಕಾರಣ ಬಿಲ್ಸ್ ಪೇಯಬಲ್ ಅನ್ನುವಂತಹ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಕ್ರೆಡಿಟಿನಲ್ಲಿ ಮಾಡುವಂತಹ ಟ್ರಾನ್ಸಾಕ್ಷನ್ಗಳಿಗೆ ನಾವು ಟ್ರೇಡ್ ಕ್ರೆಡಿಟ್ ಅಥವಾ ಟ್ರೇಡ್ ಪೇಯಬಲ್ಸ್ ಅನ್ನುವಂತಹ ಹೆಸರನ್ನ ಕೊಡ್ತೇವೆ. ಸೊ ಕ್ರೆಡಿಟ್ ಎಕ್ಸ್ಟೆಂಡೆಡ್ ಬೈ ಒನ್ ಟ್ರೇಡರ್ for purchase of goods and services without immediate payment. It appears as sundry creditors or accounts payable in buyer records. So ನಾನು ಈಗ ತಾನೇ ಹೇಳಿದಾಗೆ ಅದನ್ನ ನಾವು ಕ್ರೆಡಿಟರ್ಸ್ ಅಥವಾ ಟ್ರೇಡ್ ಪೇಯಬಲ್ಸ್ ಅಂತ ಕರಿತೇವೆ. ಇದರ ಲಾಭ ಏನು? ಕನ್ವೀನಿಯಂಟ್ ಸೋರ್ಸ್, ರೆಡಿಲಿ ಅವೈಲಬಲ್, ಪ್ರಮೋಟ್ಸ್ ಸೇಲ್ಸ್, ನೋ ಚಾರ್ಜ್ ಆನ್ ಅಸೆಟ್ಸ್. ನನಗೆ ಬೇಕಾದಾಗ ಅವನು ನನಗೆ ಸಪ್ಲೈ ಮಾಡ್ತಾನೆ, ಯಾಕೆಂದ್ರೆ ಟ್ರಸ್ಟ್ ಬಿಲ್ಡ್ ಆಗಿದೆ. ನಾನು ನನ್ನ ಅಸೆಟ್ಗಳನ್ನ ಗಿರಿವಿ ಇಟ್ಟು ಅವ್ರ ಹತ್ರ ಪರ್ಚೇಸ್ ಮಾಡಬೇಕಾಗಿಲ್ಲ, ಅದರಿಂದ ನಾನು ಮುಕ್ತವಾದೆ. ನನಗೆ ಬೇಕಾದಷ್ಟು ಕ್ರೆಡಿಟ್ ಪೀರಿಯಡ್ ಅನ್ನ ಕೊಡ್ತಾನೆ, ಅಷ್ಟು ಬಡ್ಡಿ ದುಡ್ಡು ನನಗೆ ಮಿಕ್ತು. ಬ್ಯಾಂಕಿನಲ್ಲಿ ನಾನು ಸಾಲ ತಂದು ಇದನ್ನ ತಂದಿದ್ದಿದ್ರೆ ಬಡ್ಡಿ ದುಡ್ಡು ಎಕ್ಸ್ಟ್ರಾ ಆಗಿರೋದು. ಕ್ರೆಡಿಟಿನ ಮೇಲೆ ನಾನು ಸಪ್ಲೈಯರ್ ಹತ್ರ ಪರ್ಚೇಸ್ ಮಾಡ್ತಾ ಇರುವ ಕಾರಣ ಬಡ್ಡಿ ದುಡ್ಡು ಕಡಿಮೆ ಆಯಿತು. ಸಾಮಾನ್ಯವಾಗಿ ನೀವು ಇದನ್ನ ಕಿರಾಣಾ ಅಂಗಡಿಗಳಲ್ಲೂ ಕಾಣಬಹುದು. ದೊಡ್ಡ ದೊಡ್ಡ ಆಟೋಗಳಲ್ಲಿ ಲೋಡ್ಗಳನ್ನ ತಂದು ಪ್ರಾವಿಷನ್ ಸ್ಟೋರ್ಗಳಿಗೆ ಹಾಕ್ತಾ ಇರ್ತಾರೆ. ದೋಸ್ ಆರ್ ಆಲ್ ನಥಿಂಗ್ ಬಟ್ ಕ್ರೆಡಿಟ್ ಸಪ್ಲೈಸ್. ಅದರ ಡಿಸ್ಅಡ್ವಾಂಟೇಜ್ ಏನು? ಮೊದಲನೆಯದಾಗಿ ರಿಸ್ಕ್ ಆಫ್ ಓವರ್ ಟ್ರೇಡಿಂಗ್, ಲಿಮಿಟೆಡ್ ಫಂಡ್ಸ್, ಕಾಸ್ಟ್ಲಿ ಕಂಪೇರ್ಡ್ ಟು ಅದರ್ ಸೋರ್ಸಸ್. ಮೊದಲನೆಯದಾಗಿ ಅವನು ನನಗೆ ಕ್ರೆಡಿಟಿನಲ್ಲಿ ಕೊಡ್ತಾ ಇದ್ದಾನೆ ಅನ್ನುವ ಕಾರಣ ಫ್ರೀಯಾಗಿ ಎಷ್ಟು ಬೇಕೋ ಅಷ್ಟು ತಗೊಂಡು ಬಿಡ್ತೀವಿ, ಆಮೇಲೆ ಸಾಲ ಕಟ್ಟದ್ರಾಯ್ತು ಅಂತ ನೋಡ್ಕೊಳ್ತೀವಿ. ಅದು ತಪ್ಪು, ಓವರ್ ಟ್ರೇಡಿಂಗ್ಗೆ ಕಾರಣವಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಇಸ್ ಕಾಸ್ಟ್ಲಿಯರ್ ಕಂಪೇರ್ಡ್ ಟು ಅದರ್ ಫಂಡ್ಸ್. ಯಾಕೆ ಅಂದ್ರೆ ಕ್ರೆಡಿಟ್ ಪೀರಿಯಡ್ಡಿನ ದಿನಗಳು ಕಳೆದ ಮೇಲೆ ಚಕ್ರ ಬಡ್ಡಿಯನ್ನ ಹಾಕ್ತಾ ಹೋಗ್ತಾನೆ. ಬ್ಯಾಂಕಿನಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ. ಮನೆ ಮುಂದೆ ಬಂದು ನಿಂತ್ಕೊಳ್ತಾನೆ, ಅಂಗಡಿಯ ಮುಂದೆ ಬಂದು ನಿಂತ್ಕೊಳ್ತಾನೆ, ದುಡ್ಡು ಕೊಡಲೇಬೇಕು ಅಂತ ಗಲಾಟೆ ಮಾಡ್ತಾನೆ. ಈ ಪ್ರಾಬ್ಲಮ್ಗಳು ಬ್ಯಾಂಕಿನಲ್ಲಿ ಆಗುವ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ನೋಡಿದ್ರೆ ಲಿಮಿಟೆಡ್ ಫಂಡ್ಸ್. ಅವನೊಂದು ಲಿಮಿಟಿನಲ್ಲಿ ಮಾತ್ರ ನಮಗೆ ಸಪ್ಲೈ ಮಾಡಲಿಕ್ಕೆ ಸಾಧ್ಯ, ಅದಾದ ನಂತರ ಅವನು ನಮಗೆ ಸಪ್ಲೈಸ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ರಿಮೆಂಬರ್, ಹಿ ಈಸ್ ಆಲ್ಸೋ ಅ ಲಿಮಿಟೆಡ್ ಆಪರ್ಚುನಿಟಿ ಬಿಸ್ನೆಸ್. ಅವನೇನು ಕೋಟ್ಯಾಂತರ ರೂಪಾಯಿ ದೊಡ್ಡ ಅಂಬಾನಿ ಅದಾನಿ ಲೆವೆಲ್ ಬಿಸ್ನೆಸ್ ನಡೆಸ್ತಾ ಇರಲ್ಲ. ಅವನದೇ ಆದ ಲಿಮಿಟೇಷನ್ಸ್ ಅವನಿಗೂ ಇರುತ್ತೆ. ಆದ ಕಾರಣ ಅವನು ನಮ್ಮ
ಮಾತ್ರ ಲಿಮಿಟೆಡ್ ಫಂಡ್ಸ್ ಅಥವಾ ಲಿಮಿಟೆಡ್ ಪೀರಿಯಡ್ಗೆ ಆ ಕ್ರೆಡಿಟ್ ಸಪ್ಲೈಸ್ ಅನ್ನ ಕೊಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ಫ್ಯಾಕ್ಟರಿಂಗ್. ಏನು ಫ್ಯಾಕ್ಟರಿಂಗ್ ಅಂದ್ರೆ, ನಾನು ಈಗ ತಾನೇ ಹೇಳಿದೆ ಟ್ರೇಡ್ ಪೇಯಬಲ್ಸ್ ಬರುತ್ತೆ, ಟ್ರೇಡ್ ಪೇಯಬಲ್ಸ್ ಒಟ್ಟಿಗೆ ನಮಗೆ ಬಿಲ್ಸ್ ಪೇಯಬಲ್ ಕ್ರಿಯೇಟ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ನಾನು ಕೂಡ ನನ್ನ ಕಸ್ಟಮರ್ಗಳಿಗೆ ಹಲವಾರು ಸೇಲ್ಸ್ ಅನ್ನ ಕ್ರೆಡಿಟಿನಲ್ಲಿ ಮಾಡಿರ್ಬೋದು. ಆ ರೀತಿ ಕ್ರೆಡಿಟಿನಲ್ಲಿ ಮಾಡಿದಾಗ ಬಿಲ್ಸ್ ರಿಸೀವಬಲ್ ಅನ್ನುವಂತಹ ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ಬಿಲ್ ರಿಸೀವಬಲ್ಗೆ ನನಗೆ ದುಡ್ಡು ಸಿಗಬೇಕು ಅಂದ್ರೆ ನಾನು ನನ್ನ ಕಸ್ಟಮರ್ ದುಡ್ಡು ಕೊಡೋ ತನಕ ಕಾಯ್ಬೇಕು. ಅಷ್ಟು ಪೇಷನ್ಸ್ ನನಗಿಲ್ಲ, ಇಮ್ಮಿಡಿಯೇಟ್ ಆಗಿ ದುಡ್ಡು ಬೇಕು. ಅಂತಹ ಸಂದರ್ಭದಲ್ಲಿ ನಾನು ಯಾವುದಾದರೂ ಮೂರನೇ ವ್ಯಕ್ತಿ ಥರ್ಡ್ ಪಾರ್ಟಿ ಹತ್ರ ಹೋಗಿ ಆ ಬಿಲ್ ರಿಸೀವಬಲ್ ಅನ್ನ ಸಬ್ಮಿಟ್ ಮಾಡಿ ದುಡ್ಡನ್ನ ಇಸ್ಕೊಂಡು ಬರ್ತೇನೆ. ಆ ಪ್ರೊಸೀಜರಿಗೆ ಫ್ಯಾಕ್ಟರಿಂಗ್ ಅಂತ ಕರೀತಾರೆ. ಸೊ ನಾನು ಯಾವಾಗ ಬಿಲ್ ರಿಸೀವಬಲ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ, ನನಗೆ ಬಿಲ್ ರಿಸೀವಬಲ್ ದುಡ್ಡು ಬರುವ ತನಕ ಕಾಯುವ ಪೇಷನ್ಸ್ ಇಲ್ಲ. ಆ ದುಡ್ಡು ನನಗೆ ಇಮ್ಮಿಡಿಯೇಟ್ ಆಗಿ ಬೇಕಾಗಿರುತ್ತೆ. ನಾನೊಂದಿಷ್ಟು ಅಮೌಂಟ್ ಅನ್ನ ಕಟ್ ಮಾಡಿಸಿ, ಡಿಸ್ಕೌಂಟ್ ಮಾಡಿಸಿ ಥರ್ಡ್ ಪಾರ್ಟಿ ಹತ್ರ ಬಿಲ್ ಅನ್ನ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಬರ್ತೇನೆ. ಅದಕ್ಕೆ ನಾವು ಫ್ಯಾಕ್ಟರಿಂಗ್ ಅಂತ ಕರಿತೇವೆ. ಬೇಸಿಕಲಿ ಇಟ್ ಈಸ್ ಬಿಲ್ಸ್ ಡಿಸ್ಕೌಂಟಿಂಗ್. ಸೊ a financial service where factor discounts bills, collect debts, provides protection against bad debts, these factor charges services rendered. ಸೊ ಇವರು ಅದನ್ನ ಫ್ರೀ ಆಗಿ ಮಾಡೋದಿಲ್ಲ. ನಾನು ಬಿಲ್ ರಿಸೀವಬಲ್ 10,000 ರೂಪಾಯಿಗೆ ಕೊಟ್ಟಿದ್ರೆ ಅವರು ನನಗೆ ಕೊಡುವ ದುಡ್ಡು 9,000 ಮಾತ್ರ. ಅವನು 10,000 ರೂಪಾಯಿ ಬಿಲ್ ಇಸ್ಕೊಂಡ, ನನಗೆ ಕೊಟ್ಟಿದ್ದ ದುಡ್ಡು ಎಷ್ಟು? ಬರೀ 9,000. ಅವನ್ಗ 1,000 ರೂಪಾಯಿ ಲಾಭ. ಇದನ್ನ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಹಲವಾರು ಫ್ಯಾಕ್ಟರಿಂಗ್ ಸರ್ವಿಸಸ್ ಕೊಡ್ತಾ ಇರುವಂತಹ ವ್ಯಕ್ತಿಗಳು ಅವ್ರದೇ ಆದ ಪರ್ಸೆಂಟೇಜ್ ಅನ್ನ ಕಟ್ ಮಾಡ್ಕೊಳ್ತಾರೆ. ದಟ್ ಇಸ್ ದೇರ್ ಫೀಸ್. ಇದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಏನು? ಮೊದಲನೆಯದಾಗಿ ಇಟ್ ಇಸ್ ಚೀಪರ್ ದ್ಯಾನ್ ಅದರ್ ಫೈನಾನ್ಸಿಂಗ್. 1%, 2%, 3%, ಮ್ಯಾಕ್ಸಿಮಮ್ ಒಂದು 10% ಹಿಡ್ಕೊಳ್ಬಹುದು. ಅದರ್ ಫೈನಾನ್ಸಸ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ರಿಲೇಟಿವ್ಲಿ cheaper. Next, it accelerates cash flow, provides the security for debt. So ನಾನು ಬಿಲ್ ರಿಸೀವಬಲ್ ದುಡ್ಡು ಬರೋ ತನಕ ಕಾಯುವ ಅವಶ್ಯಕತೆ ಇಲ್ಲ. ನನ್ಗೆ ಯಾವಾಗ ಬೇಕು ಫ್ಯಾಕ್ಟರ್ ಹತ್ರ ಹೋಗಿ ನಾನು ಅದನ್ನ ಕ್ಯಾಶ್ ಮಾಡಿಸ್ಕೊಂಡು ತರಬಹುದು. ಕ್ಯಾಶ್ ಫ್ಲೋಸ್ ಬೆಟರ್ ಆಗುತ್ತೆ. ಅಕಸ್ಮಾತ್ ನಾಳೆ ಏನಾದ್ರೂ ಆ ಬಿಲ್ ರಿಸೀವಬಲ್ ಬರಲಿಲ್ಲ, ಅವನು ಕಲೆಕ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವನ ಹಣೆ ಬರ. ನನಗೇನು ಇಲ್ಲ, ನನಗ್ ಬರ್ಬೇಕಾಗಿರೋ ದುಡ್ಡು ಒಂದಿಷ್ಟು ಡಿಸ್ಕೌಂಟ್ ಕಟ್ಟಾಗಿ ಬಂದ್ಬಿಡ್ತು. ಈಗ ಬಿಲ್ ರಿಸೀವಬಲ್ಗೆ ಮತ್ತು ಕಸ್ಟಮರ್ಗೆ ಬಿಟ್ಟಿದ್ದು, ನನ್ನದು ಇದ್ರಲ್ಲಿ ಯಾವ ರೋಲು ಇಲ್ಲ. ದೇರ್ ಫೋರ್ ಇಟ್ ಪ್ರೊವೈಡ್ಸ್ ಸೆಕ್ಯೂರಿಟಿ. ಮತ್ತೊಮ್ಮೆ ನನಗೆ ಯಾವ ಅಸೆಟ್ ಅನ್ನು ಇಲ್ಲಿ ಗಿರುವಿ ಇಡುವ ಅವಶ್ಯಕತೆ ಇಲ್ಲ. ನಾನು ಬಿಲ್ ರಿಸೀವಬಲ್ ಅನ್ನ ತಗೊಂಡು ಹೋಗಿ ಕೊಡ್ತೇನೆ, ಅವನು ಅದಕ್ಕೆ ನನಗೆ ದುಡ್ಡನ್ನ ಕೊಡ್ತಾನೆ. ಅಲ್ಲಿಗೆ ನಮ್ಮ ಸಂಬಂಧ ಕ್ಲೋಸ್ ಆಯ್ತು. ಈಗ ಬಿಲ್ ರಿಸೀವಬಲ್ ದುಡ್ಡನ್ನ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅವನ ಹಣೆ ಬಾರ, ಅವನು ಏನಾದ್ರೂ ಮಾಡ್ಕೊಳ್ಳಿ. ಲಿಮಿಟೇಷನ್ಸ್ ಏನು? ಮೊದಲನೆಯದು ಎಕ್ಸ್ಪೆನ್ಸಿವ್ ಫಾರ್ ಸ್ಮಾಲ್ ಇನ್ವಾಯ್ಸಸ್. ಕೋಟ್ಯಾಂತರ ರೂಪಾಯಿ ಫ್ಯಾಕ್ಟರಿಂಗ್ ಮಾಡಿದ್ರೆ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಸಾಮಾನ್ಯವಾಗಿ ಲಕ್ಷಗಳಲ್ಲಿ, ಸಾವಿರಗಳಲ್ಲಿ ನಾನು ಫ್ಯಾಕ್ಟರಿಂಗ್ ಮಾಡಿದ್ರೆ ಅದು ಕಾಸ್ಟ್ಲಿ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಹೈಯರ್ ಇಂಟ್ರೆಸ್ಟ್ ಕಾಸ್ಟ್. ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಮೇ ಮೇಕ್ ಕಸ್ಟಮರ್ಸ್ ಅನ್ಕಂಫರ್ಟಬಲ್. ನನ್ನ ಮತ್ತು ಕಸ್ಟಮರ್ ನಡುವಿನ ರಿಲೇಶನ್ಶಿಪ್ ಫ್ಯಾಕ್ಟರಿಂಗ್ ಇಂದ ಹಾಳಾಗ್ಬೋದು. ಅಕಸ್ಮಾತ್ ಆ ಕಸ್ಟಮರ್ ಏನೋ ಒಂದು ಕಾರಣಗಳಿಂದ ದುಡ್ಡು ಕೊಡ್ಲಿಲ್ಲ, ಅವನವ್ರ ಹತ್ರ ಬಾಯಿಗೆ ಬಂದಂಗೆ ಮಾತಾಡ್ಬೋದು. ಆದ್ರೆ ಈ ಕಸ್ಟಮರ್ ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿರ್ಬೋದು. ಅವನು ಬಾಯಿಗೆ ಬಂದಂಗೆ ಮಾತಾಡಿದ ಕಾರಣ ನೆಕ್ಸ್ಟ್ ಟೈಮ್ ಅವ್ರ ನನ್ನ ಹತ್ರ ಬಿಸ್ನೆಸ್ಸೇ ಮಾಡದೇ ಇರ್ಬೋದು. ಈ ರೀತಿಯ ಒಂದು ರಿಸ್ಕ್ ಫ್ಯಾಕ್ಟರಿಂಗ್ ಇಂದ ಅರೈಸ್ ಆಗುತ್ತೆ. ಬಟ್ ಹೌಎವರ್ ಕನ್ಸಿಡರಿಂಗ್ ದೀಸ್ ರಿಸ್ಕ್, ಫ್ಯಾಕ್ಟರಿಂಗ್ ಒಂದು ಅದ್ಭುತವಾದ ಸೋರ್ಸ್ ಆಫ್ ಫೈನಾನ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಲೀಸ್ ಫೈನಾನ್ಸಿಂಗ್. ಏನು ಲೀಸ್ ಫೈನಾನ್ಸಿಂಗ್ ಅಂದ್ರೆ ಬಹಳ ಸುಲಭ. ಇದನ್ನ ನಮ್ಮ ಕನ್ನಡದಲ್ಲಿ ಭೋಗ್ಯ ಅಂತ ಕರಿತೇವೆ. ಏನು ಭೋಗ್ಯ ಅಥವಾ ಲೀಸ್ ಫೈನಾನ್ಸಿಂಗ್ ಅಂದ್ರೆ, ಇಟ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಒನ್ ಪಾರ್ಟಿ and another party to use the asset for a particular period of time for exchange of a certain amount. ಯಾವುದೇ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಕಾಂಟ್ರಾಕ್ಟ್ ಕ್ರಿಯೇಟ್ ಆಗಿ ಒಬ್ಬ ವ್ಯಕ್ತಿಯ ಅಸೆಟ್ ಅನ್ನ
ಇನ್ನೊಬ್ಬ ವ್ಯಕ್ತಿ ಉಪಯೋಗಿಸ್ಲಿಕ್ಕೆ ಇಸ್ಕೊಂಡ್ರೆ, ಒಂದು ಅಮೌಂಟಿಗೆ ಸರ್ಟನ್ ಪೀರಿಯಡ್ಗೆ ಇಸ್ಕೊಂಡ್ರೆ ಅದನ್ನ ನಾವೇನಂತ ಕರಿತೇವೆ? ಲೀಸ್ ಫೈನಾನ್ಸಿಂಗ್. ಸಾಮಾನ್ಯವಾಗಿ ಮನೆಗಳನ್ನ ಲೀಸ್ಗೆ ಹಾಕೊಳ್ತಾರೆ. ಒಬ್ಬ ವ್ಯಕ್ತಿ ಯಾವ್ದಾದ್ರೂ ಮನೆಗೆ ಹೋಗಿ, ಸರ್ ಇದು ಲೀಸ್ಗೆ ಇದೆಯಾ ಅಂತ ಕೇಳಿ ಅವನು ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಲೀಸ್ಗೆ ಹಾಕೊಂಡು 3 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ತದನಂತರದಲ್ಲಿ ಆ 10 ಲಕ್ಷ ರೂಪಾಯಿ ಏನ್ ಕೊಟ್ಟಿದ್ರು ಅದನ್ನ ವಾಪಸ್ ಕೊಡ್ತಾರೆ. ಇದಕ್ಕೆ ಭೋಗ್ಯ, ಲೀಸ್ ಅಂತ ಕರಿತೇವೆ. ಇದು ಕೂಡ ಬಿಸ್ನೆಸ್ ಅಲ್ಲಿ ನಡೆಯುತ್ತೆ. ಸೊ a contractual agreement where the owner andre lessor grants another party andre lessee the right to use an asset for a periodic payment. ಸೊ ಯಾವುದಾದರೂ ಇಬ್ಬರು ಪಾರ್ಟಿಗಳ ನಡುವೆ ಒಂದು ಪೀರಿಯಾಡಿಕ್ ಪೇಮೆಂಟ್ಗೆ ಆಸ್ತಿ ಉಪಯೋಗಿಸಿಕೊಳ್ಳುವಂತಹ ಕಾಂಟ್ರಾಕ್ಟ್ ಆದ್ರೆ ಅದನ್ನ ಲೀಸ್ ಫೈನಾನ್ಸಿಂಗ್ ಅಂತ ಕರಿತೇವೆ. ಅದರ ಅಡ್ವಾಂಟೇಜ್ ಏನು? ಲೋವರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅಕಸ್ಮಾತ್ ಇವನೇನಾದ್ರೂ ದೊಡ್ಡ ದೊಡ್ಡ ಫಿಕ್ಸೆಡ್ ಅಸೆಟ್, ಲ್ಯಾಂಡ್, ಬಿಲ್ಡಿಂಗ್ ಎಲ್ಲ ದುಡ್ಡು ಹಾಕ್ಬಿಟ್ರೆ ಬಿಸ್ನೆಸ್ ನಡೆಸೋದು ಹೇಗೆ? ಅದೇ ಲೀಸ್ ಅಲ್ಲಿ ಅದೇ ಲ್ಯಾಂಡು, ಅದೇ ಬಿಲ್ಡಿಂಗು ಕಡಿಮೆ ಅಮೌಂಟ್ಗೆ ಸಿಗ್ಬೋದು. ಒಂದು 3 ವರ್ಷ 5 ವರ್ಷ ಅವನು ಆರಾಮಾಗಿ ಬ್ರೀದ್ ಮಾಡ್ಬೋದು. ಆ ಬ್ರೀದಿಂಗ್ ಸ್ಪೇಸ್ ಸಿಗುತ್ತೆ. ಸೊ ಲೋವರ್ ಇನ್ವೆಸ್ಟ್ಮೆಂಟ್. ಸಿಂಪಲ್ ಡಾಕ್ಯುಮೆಂಟೇಶನ್. ಲ್ಯಾಂಡು, ಬಿಲ್ಡಿಂಗ್ ಖರೀದಿ ಮಾಡಿದ್ರೆ 100 ಡ್ರೈವ್ಗಳು ಕೊಡಬೇಕು, 100 ಡಾಕ್ಯುಮೆಂಟ್ ಕ್ರಿಯೇಟ್ ಆಗಬೇಕು, ಅದರ ಸೇಫ್ಟಿ ಮಾಡಬೇಕು. ಲೀಸ್ಗಳಿಗೆ ಆ ರೀತಿಯ ಯಾವುದೇ ಪ್ರಾಬ್ಲಮ್ಗಳಿಲ್ಲ. ಸಿಂಪಲ್ ಡಾಕ್ಯುಮೆಂಟ್ ಒಂದು ಲಾಯರ್ ಹತ್ರ ಮಾಡಿಸ್ಬಿಟ್ರೆ ಸಾಕಾಗತ್ತೆ. ಟ್ಯಾಕ್ಸ್ ಬೆನಿಫಿಟ್ಸ್, ನೋ ಓನರ್ಶಿಪ್ ಡೈಲ್ಯೂಷನ್ ಮತ್ತು ಫ್ಲೆಕ್ಸಿಬಿಲಿಟಿ ಟು ರೀಪ್ಲೇಸ್ ಅಸೆಟ್ಸ್ ಬಹಳ ಮುಖ್ಯ. ಓನರ್ಶಿಪ್ ಡೈಲ್ಯೂಟ್ ಆಗಲ್ಲ. ನಾವು ಯಾರಿಗೂ ಓನರ್ಶಿಪ್ ಅನ್ನ ಕೊಟ್ಟು ಅದನ್ನ ಖರೀದಿ ಮಾಡಬೇಕಾಗಿಲ್ಲ. ಸೊ ಓನರ್ಶಿಪ್ ಹಾಗೆ ಉಳ್ಕೊಳ್ಳುತ್ತೆ. ಅವನು ಅದನ್ನು ಉಪಯೋಗಿಸ್ಕೊಂಡು ಮುಗಿದ ನಂತರ ಓಡ್ತಾನೆ. ಅವನದರ ಓನರ್ಶಿಪ್ ಅನ್ನ ತಗೊಳ್ಳೋದಿಲ್ಲ. ಒಂದು. ತದನಂತರದಲ್ಲಿ ಫ್ಲೆಕ್ಸಿಬಿಲಿಟಿ ಟು ರೀಪ್ಲೇಸ್ ಅಸೆಟ್ಸ್. ಈ ಜಾಗ ಸರಿ ಹೋಗ್ಲಿಲ್ವಾ, ಇಲ್ಲಿ ಬಿಸ್ನೆಸ್ ಆಗ್ತಾ ಇಲ್ವಾ, ಬೇರೆ ಜಾಗಕ್ಕೆ ಲೀಸ್ ತಗೊಂಡು ಹೋಗ್ತಾರೆ. ಅದು ಸ್ಟ್ರಾಟಜಿಕ್ ಲೊಕೇಶನ್ ಅನ್ನಿಸ್ಲಿಲ್ವಾ, ಮತ್ತೊಂದು ಜಾಗಕ್ಕೆ ಹೋಗ್ತಾರೆ. ಫ್ಲೆಕ್ಸಿಬಿಲಿಟಿ. ಅದೇ ಇದು ಓನ್ ಬಿಲ್ಡಿಂಗ್ ಆಗಿ ಓನ್ ಲ್ಯಾಂಡ್ ಆದ್ರೆ ಆ ಫ್ಲೆಕ್ಸಿಬಿಲಿಟಿ ಬರೋದಿಲ್ಲ. ಆದರೆ ಇದು ಬಿಸ್ನೆಸ್ಗಳಿಗೆ ಮಾತ್ರ ಸೂಕ್ತವಾಗುತ್ತೆ. ಮಾಮೂಲಿ ಮನುಷ್ಯರಾದಂತಹ ನಮ್ಮಂತವ್ರುಗಳಿಗೆ ಸ್ವಂತ ಮನೆಗಳನ್ನ ಮಾಡ್ಕೊಳ್ಳೇಬೇಕು. ಸ್ವಂತ ಮನೆಗಳನ್ನ ಮಾಡುವಂತದ್ದು ಗುರಿಯಾಗಿರಬೇಕು. ನೆಕ್ಸ್ಟ್ ನೋಡೋದಾದ್ರೆ ಲಿಮಿಟೇಷನ್ಸ್, ರಿಸ್ಟ್ರಿಕ್ಷನ್ಸ್ ಆನ್ ಅಸೆಟ್ ಯೂಸ್, ಬಿಸ್ನೆಸ್ ಡಿಸ್ರಪ್ಷನ್, ಇಫ್ ಲೀಸ್ ಇಸ್ ನಾಟ್ ರಿನ್ಯೂಡ್. ಯಾವುದೇ ಒಬ್ಬ ಓನರ್ ಲೀಸ್ಗೆ ಆಸ್ತಿಯನ್ನ ಬಿಟ್ಕೊಡ್ತಾನೆ ಸತ್ಯ. ನಾಳೆ ದಿನ ಆಸ್ತಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವನೇನೋ ಒಂದು 4 ಮೊಳೆ ಎಕ್ಸ್ಟ್ರಾ ಹೊಡೆದ್ನ, 4 ಬಿಲ್ಡಿಂಗ್ ಅಲ್ಲಿ 4 ಫರ್ನಿಚರ್ ಎಕ್ಸ್ಟ್ರಾ ತನ್ನ, ಓನರ್ ಇಮ್ಮಿಡಿಯೇಟ್ ಆಗಿ ಓಡ್ಕೊಂಡು ಬರ್ತಾನೆ. ಬಿಸ್ನೆಸ್ ಡಿಸ್ರಪ್ಷನ್ ಆಗುತ್ತೆ, ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ. ಅದಷ್ಟೇ ಅಲ್ಲ, ನಾಳೆ ದಿನ ಓನರಿಗೆ ನನಗೆ ಆಸ್ತಿ ವಾಪಸ್ ಬೇಕು, ನಾನು ನಿನ್ ಲೀಸ್ ದುಡ್ಡು ಕೊಟ್ಬಿಡ್ತೀನಿ, ಆಸ್ತಿ ಬಿಟ್ಬಿಡು ಅಂದ್ರೆ ಸಡನ್ ಆಗಿ ಆಲ್ ಓವರ್ ಸಡನ್ ಒಳ್ಳೆ ಬಿಸ್ನೆಸ್ ನಡೀತಾ ಇದ್ದಂತಹ ಜಾಗವನ್ನ ಬಿಟ್ಟು ಕೊಟ್ಟು ಬಿಡಬೇಕಾಗುತ್ತೆ. ದಿಸ್ ಇಸ್ ಅ ವೆರಿ ಬಿಗ್ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, ಹೈಯರ್ ಪೇ ಔಟ್ ಫಾರ್ ಪ್ರೀಮಚೂರ್ ಟರ್ಮಿನೇಷನ್. ಅಕಸ್ಮಾತ್ ಏನಾದ್ರೂ ಇದು ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲ, ಬೇರೆ ಕಡೆ ಹೋಗ್ಬೇಕು, ಸರ್ ನನಗೆ ನಿಮ್ ಬಿಲ್ಡಿಂಗ್ ಬೇಡ ವಾಪಸ್ ತಗೊಳ್ಳಿ ಅಂದ್ರೆ ಅವನು 10%, 20%, 30% ಅವ್ನು ಕೇಳಿದಷ್ಟು ಅಮೌಂಟ್ ನ ಕಟ್ ಮಾಡಿಸ್ಬೇಕಾಗತ್ತೆ. ದಟ್ ಇಸ್ ಅ ಡಿಸ್ಅಡ್ವಾಂಟೇಜ್. ನೋ ಓನರ್ಶಿಪ್. ನಾವು 100 ಡಾಕ್ಯುಮೆಂಟ್ಗಳನ್ನ ಪ್ರಿಪೇರ್ ಮಾಡಿದ್ರು ಪರವಾಗಿಲ್ಲ, 1000 ಸಿಗ್ನೇಚರ್ಗಳನ್ನ ಹಾಕಿದ್ರು ಪರವಾಗಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ. ಸ್ವಂತ ಮನೆ, ಅದು ನನ್ನ ಮನೆ, ನನ್ನ ಹೆಮ್ಮೆಯ ಮನೆ. ನಾನು, ನನ್ನ ತಂದೆ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅವ್ರ ಮಕ್ಕಳು ಜನರೇಷನ್ಸ್ ಟುಗೆದರ್ ಆ ಮನೆಯಲ್ಲಿದ್ದು ಎಂಜಾಯ್ ಮಾಡ್ತಾರೆ. ಸ್ವಂತ ಜಾಗವನ್ನ ಮಾಡ್ಕೊಳ್ಬೇಕು. ಲೀಸ್ಗಳಿಗೆ ನಾವು ಅಸೆಟ್ ಅನ್ನ ತಗೊಂಡಾಗ ಆ ಒಂದು ಆಪ್ಷನ್ ನಮ್ಮ ಬಳಿ ಇರೋದಿಲ್ಲ. ಇದು ಬಿಸ್ನೆಸ್ಸಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಪಬ್ಲಿಕ್ ಡೆಪಾಸಿಟ್ಸ್ ಮತ್ತು ಕಮರ್ಷಿಯಲ್ ಪೇಪರ್. ಏನು ಪಬ್ಲಿಕ್ ಡೆಪಾಸಿಟ್ಸ್ ಮತ್ತು ಕಮರ್ಷಿಯಲ್ ಪೇಪರ್ ಆಫ್ ಬಿಸ್ನೆಸ್ ಫೈನಾನ್ಸ್? ಬಹಳ ಸುಲಭ. ನಾನು ಅಕಸ್ಮಾತ್ ನನ್ನ ಓನರ್ಶಿಪ್ ಅನ್ನ ಡೈಲ್ಯೂಟ್ ಮಾಡಿ, ಅಂದ್ರೆ ಎಕ್ವಿಟಿಯನ್ನ ಮಾರಿ ದುಡ್ಡು ತಂದ್ರೆ ಅದು ಎಕ್ವಿಟಿ ಸೋರ್ಸ್ ಆಗುತ್ತೆ. ನನಗೆ ಓನರ್ಶಿಪ್ ಮಾರಲಿಕ್ಕೆ ಇಷ್ಟ ಇಲ್ಲ, ನನಗೆ ಗೊತ್ತು ನನ್ನ ಕಂಪನಿ ದೊಡ್ಡ ಲೆವೆಲ್ಗೆ ಬೆಳೆದು ನಿಂತ್ಕೊಳ್ಳುತ್ತೆ, ನಾನು ಮುಂದೆ ಇದರಿಂದ ಬಹಳಷ್ಟು ದುಡ್ಡನ್ನ ಮಾಡಬಹುದು ಅಂತ. ಅಂತಹ ಸಂದರ್ಭದಲ್ಲಿ ನಾನು ಪಬ್ಲಿಕ್ ಡೆಪಾಸಿಟ್ಸ್ ಅನ್ನ ರೇಸ್ ಮಾಡ್ತೇನೆ. ಪಬ್ಲಿಕ್ಕಿನ ಮುಂದೆ ಹೋಗಿ ನನ್ನ ಕಂಪನಿಯ ಐಡಿಯಾವನ್ನ ಇಟ್ಟು ಅವರ ಬಳಿ
ಬ್ಯಾಂಕ್ಗಳಿಗಿಂತ ಹೆಚ್ಚು ಇಂಟ್ರೆಸ್ಟ್ ಅನ್ನ ಕೊಟ್ಟು ದುಡ್ಡು ರೇಸ್ ಮಾಡ್ತೇನೆ. ಇದನ್ನ ಸಾಮಾನ್ಯವಾಗಿ ಮೀಡಿಯಂ ಟರ್ಮ್ ಇಂದ ಶಾರ್ಟ್ ಟರ್ಮ್ ಲೋನ್ ಅಂತ ಕರಿಬಹುದು. ಇದು ಪಬ್ಲಿಕ್ ಮುಖೇನ ರೇಸ್ ಮಾಡ್ತಕ್ಕಂತಹ ಲೋನು, ಬ್ಯಾಂಕಿಗಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ರೇಸ್ ಮಾಡ್ತಕ್ಕಂಥ ಲೋನು. ಇಂತಹ ದುಡ್ಡಿಗೆ ಪಬ್ಲಿಕ್ ಡೆಪಾಸಿಟ್ಸ್ ಅಂತ ಕರಿತೇವೆ. ಸೊ ಪಬ್ಲಿಕ್ ಡೆಪಾಸಿಟ್ಸ್ ಆರ್ ರೇಸ್ಡ್ ಡೈರೆಕ್ಟ್ಲಿ ಫ್ರಮ್ ದ ಪಬ್ಲಿಕ್ by the organization. They offer higher rate of interest than bank deposits. They can meet medium short term financial requirements. ಅದಕ್ಕೆ ನಾನು ಹೇಳಿದ್ದು ಇದನ್ನ ಮೀಡಿಯಂ ಇಂದ ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಬಹುದು. ಓನರ್ಶಿಪ್ ಅನ್ನ ಮಾರದ ಹಾಗೆ ಪಬ್ಲಿಕ್ಕಿನಿಂದ ನಾನು ದುಡ್ಡನ್ನ ರೇಸ್ ಮಾಡಿ ಬ್ಯಾಂಕ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ, ಪರವಾಗಿಲ್ಲ, ಆದ್ರೆ ಅವರಿಗೂ ಲಾಭ ಆಯಿತು, ನನ್ನ ಕಂಪನಿಗೂ ಲಾಭ ಆಯಿತು. ಇದರ ಮೊದಲನೆಯ ಮೆರಿಟ್ ಸಿಂಪಲ್ ಪ್ರೊಸೀಜರ್. ಜನರ ಬಳಿ ಒಂದು ಬ್ಯಾಂಕಿನ ಮುಖೇನ ಲಿಸ್ಟ್ ಮಾಡಿ ಅಪ್ಲಿಕೇಶನ್ಗಳನ್ನ ಕೊಟ್ಟು ದುಡ್ಡನ್ನ ರೇಸ್ ಮಾಡಬಹುದು. ಲೋವರ್ ಕಾಸ್ಟ್ ದನ್ ಬ್ಯಾಂಕ್ ಬಾರೋವಿಂಗ್ಸ್, ನೋ ಚಾರ್ಜ್ ಆನ್ ಅಸೆಟ್ಸ್, ನೋ ಡೈಲ್ಯೂಷನ್ ಆಫ್ ಕಂಟ್ರೋಲ್. ಮತ್ತೊಮ್ಮೆ ನಾನು ಆಸ್ತಿಯನ್ನ ಗಿರವಿ ಇಡಬೇಕಾಗಿಲ್ಲ, ನನ್ನ ಓನರ್ಶಿಪ್ ಅನ್ನ ಬೇರೆಯವರಿಗೆ ಮಾರಬೇಕಾಗಿಲ್ಲ. ಬಿಗ್ಗೆಸ್ಟ್ ಅಡ್ವಾಂಟೇಜ್. ಅದರ ಲಿಮಿಟೇಷನ್ಸ್ ಅನ್ನ ನೋಡೋದಾದ್ರೆ ಡಿಫಿಕಲ್ಟ್ ಫಾರ್ ನ್ಯೂ ಕಂಪನೀಸ್, ಯಾಕೆಂದ್ರೆ ಪಬ್ಲಿಕ್ ಅವರನ್ನ ನಂಬೋದಿಲ್ಲ. ರಿಲಯನ್ಸೋ, ಅದಾನಿನೋ, MS ರಾಮಯ್ಯನೋ ಅಥವಾ ಟಾಟಾ ಬಿರ್ಲಾನೋ ರೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತು, ಇವರೆಲ್ಲ ಪಕ್ಕ ಗ್ಯಾರಂಟಿ ಕಾರ್ಪೊರೇಟ್ ಆರ್ಗನೈಸೇಷನ್ಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಅಂತ. ಸಣ್ಣ ಪುಟ್ಟ ಕಂಪನಿಗಳು ಪಬ್ಲಿಕ್ ಡೆಪಾಸಿಟ್ ಅನ್ನ ರೇಸ್ ಮಾಡ್ಲಿಕ್ಕೆ ಹೋದ್ರೆ ಪಬ್ಲಿಕ್ ಅವರನ್ನ ನಂಬಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದಿಲ್ಲ. ಅನ್ರಿಲಯಬಲ್ ಸೋರ್ಸ್ ಮತ್ತು ಕಲೆಕ್ಷನ್ ಚಾಲೆಂಜಸ್. ನಾನು ಹೇಳಿದ ಹಾಗೆ ನಾವು ಕರಿಬಹುದು ಪಬ್ಲಿಕ್ ಡೆಪಾಸಿಟ್ಸ್, ಎಲ್ಲರೂ ಬಂದು ಇನ್ವೆಸ್ಟ್ ಮಾಡೇ ಮಾಡ್ತಾರೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಮಾಡಿದ್ರೂ ಸಹ ಫುಲ್ ದುಡ್ಡನ್ನ ಕಲೆಕ್ಟ್ ಮಾಡುವಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಆಗಿ ಉಳಿದು ಬಿಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕಮರ್ಷಿಯಲ್ ಪೇಪರ್. 1990ರಲ್ಲಿ ಕಮರ್ಷಿಯಲ್ ಪೇಪರ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಖೇನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಕರಿತೇವೆ. ಏನು ಕಮರ್ಷಿಯಲ್ ಪೇಪರ್ಗಳಂದ್ರೆ, ಒಂದು ಪ್ರಾಮಿಸರಿ ನೋಟ್ ಅನ್ನ ಕಂಪನಿಗಳು ಕ್ರಿಯೇಟ್ ಮಾಡಿ ಅವರು ಅದನ್ನ ಮನಿ ಮಾರ್ಕೆಟಿನಲ್ಲಿ ಕೊಟ್ಟು ಒಂದಿಷ್ಟು ದುಡ್ಡನ್ನ ಸಾಲದ ರೂಪದಲ್ಲಿ ರೇಸ್ ಮಾಡ್ತಕ್ಕಂಥದ್ದಕ್ಕೆ ನಾವು ಕಮರ್ಷಿಯಲ್ ಪೇಪರ್ ಅಂತ ಕರಿತೇವೆ. ನಾನೀಗಾಗಲೇ ಹೇಳಿದ ಹಾಗೆ ಇಟ್ ಇಸ್ ಅ ಶಾರ್ಟ್ ಟರ್ಮ್ ಅರೇಂಜ್ಮೆಂಟ್. ಸಾಮಾನ್ಯವಾಗಿ 15 ದಿನ, 1 ತಿಂಗಳು, 3 ತಿಂಗಳು ಈ ರೀತಿ ಶಾರ್ಟ್ ಟರ್ಮ್ ಆಗಿ ದುಡ್ಡನ್ನ ರೇಸ್ ಮಾಡೋದು. ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳಿಗೆ ಮಾತ್ರನೇ ಕಮರ್ಷಿಯಲ್ ಪೇಪರ್ ಈಸಿಯಾಗಿ ಆಕ್ಸೆಸ್ ಆಗುತ್ತೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ಸೊ ಅನ್ ಅನ್ಸೆಕ್ಯೂರ್ಡ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ issued as a promissory note introduced in 1990 to enable highly rated corporate borrowers to diversify short-term borrowing sources. ಸೊ ಬೇರೆ ಎಲ್ಲ ಕಡೆ ಹೋಗಿ ದುಡ್ಡು ಎತ್ತೋದಕ್ಕಿಂತ ಕಮರ್ಷಿಯಲ್ ಪೇಪರ್ನಲ್ಲಿ ಬ್ಯಾಂಕ್ಗಳ ಮುಖೇನ ಕಾರ್ಪೊರೇಟ್, ದೊಡ್ಡ ದೊಡ್ಡ ಕಾರ್ಪೊರೇಟ್ ಅವರು ಸುಲಭವಾಗಿ ಮಣಿಯನ್ನ ರೇಸ್ ಮಾಡಬಹುದು. ಅದರ ಅಡ್ವಾಂಟೇಜ್ ಅನ್ಸೆಕ್ಯೂರ್ಡ್, ನಾನು ಯಾವುದನ್ನು ಗಿರವಿ ಇಡಬೇಕಾಗಿಲ್ಲ. ಕಮರ್ಷಿಯಲ್ ಪೇಪರ್ ಒಂದು ನೋಟ್, ಪ್ರಾಮಿಸರಿ ನೋಟ್ ಅನ್ನ ಬರ್ಕೊಟ್ಟು ಬಿಟ್ರೆ ಸಾಕು, ನನ್ನ ಸಿಗ್ನೇಚರ್ ಮತ್ತು ನನ್ನ ನಂಬಿಕೆಯ ಆಧಾರದ ಮೇಲೆ ನನಗೆ ದುಡ್ಡನ್ನ ಸಪ್ಲೈ ಮಾಡ್ತಾರೆ. ಹೈ ಲಿಕ್ವಿಡಿಟಿ ಪ್ರೊವೈಡ್ಸ್ ಮೋರ್ ಫಂಡ್ಸ್ ಅಟ್ ಲೋವರ್ ಕಾಸ್ಟ್, ಕಂಟಿನ್ಯೂಸ್ ಸೋರ್ಸಸ್ ಆಫ್ ಫಂಡ್ಸ್. ಸೊ 15 ದಿನಕ್ಕೆ, 1 ತಿಂಗಳಿಗೆ ಕಂಟಿನ್ಯೂಸ್ ಆಗಿ ನಾನು ದುಡ್ಡನ್ನ ರೇಸ್ ಮಾಡ್ತಾ ಇರ್ಬೋದು. ಕಂಪ್ಯಾರಿಟಿವ್ಲಿ ಲೋವರ್ ಕಾಸ್ಟ್. ಮತ್ತೊಮ್ಮೆ ನಾನಿಲ್ಲಿ ಓನರ್ಶಿಪ್ ಅನ್ನ ಡೈಲ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ರಿಲೇಟಿವ್ಲಿ ಹೈಯರ್ ಕಾರ್ಪೊರೇಟ್ ಕಂಪನಿ ಆಗಿರಬೇಕು, ಆಗ ಮಾತ್ರನೇ ಕಮರ್ಷಿಯಲ್ ಪೇಪರ್ಗಳು ವರ್ಕೌಟ್ ಆಗ್ಲಿಕ್ಕೆ ಸಾಧ್ಯ. ಮೊದಲನೆಯ ಲಿಮಿಟೇಷನ್, ಓನ್ಲಿ ಫಾರ್ ಫೈನಾನ್ಷಿಯಲಿ ಸೌಂಡ್ ಫರ್ಮ್. ಹೈ ಕಾರ್ಪೊರೇಟ್, ದೊಡ್ಡ ಕಾರ್ಪೊರೇಟ್ ಅವರಿಗೆ ಕೊಡ್ತಾರೆ. ಸಣ್ಣ ಸಣ್ಣ ಕಂಪನಿಗಳ ಕತೆ ಏನು? ಲಿಮಿಟೆಡ್ ಸೈಜ್, ಇಂಪರ್ಸನಲ್ ಮೆಥಡ್ ವಿತ್ ನೋ ಎಕ್ಸ್ಟೆನ್ಷನ್ ಪಾಸಿಬಿಲಿಟಿ. 15 ದಿನ ಅಂದ್ರೆ 15 ದಿನ ಕೊಡಲೇಬೇಕು. 1 ತಿಂಗಳು ಅಂದ್ರೆ 1 ತಿಂಗಳಕ್ಕೆ ಆ ದುಡ್ಡು ಕ್ಲಿಯರ್ ಆಗಲೇಬೇಕು. ಎಕ್ಸ್ಟೆನ್ಷನ್ ಮಾಡುವಂತ ಬ್ಯಾಂಕ್ ಅಲ್ಲೆಲ್ಲ ಮಾಡ್ತಾರಲ್ಲ, 1 ವರ್ಷ ಓಕೆ, ಇನ್ನೊಂದು 6 ತಿಂಗಳು ಬೇಕಾ, ಎಕ್ಸ್ಟೆನ್ಷನ್ ತಗೊಳ್ಳಿ. 2 ವರ್ಷ ಓಕೆ, ಇನ್ನೊಂದು 5 ವರ್ಷ ಬೇಕಾ, ಎಕ್ಸ್ಟೆನ್ಷನ್ ತಗೊಳ್ಳಿ. ಆ ರೀತಿ ಕಮರ್ಷಿಯಲ್ ಪೇಪರ್ಗಳಲ್ಲಿ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಸಾಮಾನ್ಯವಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್
ಎಕ್ವಿಟಿ ಶೇರ್ಸ್ ಆಸ್ ಅ ಸೋರ್ಸ್ ಆಫ್ ಫೈನಾನ್ಸ್. ಏನು ಎಕ್ವಿಟಿ ಶೇರ್ಸ್ ಅಂದ್ರೆ ಬಹಳ ಸುಲಭ ಮತ್ತು ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಆರ್ಗನೈಸೇಷನ್ ತನ್ನ ಶೇರ್ಗಳನ್ನ ಪಬ್ಲಿಕ್ಕಿಗೆ ಮಾರಿ ಓನರ್ಶಿಪ್ ಅನ್ನ ಡೈಲ್ಯೂಟ್ ಮಾಡಿ ಶೇರ್ಗಳ ಮುಖೇನ ದುಡ್ಡನ್ನ ರೈಸ್ ಮಾಡಿದ್ರೆ ಅದಕ್ಕೆ ನಾವು ಎಕ್ವಿಟಿ ಶೇರ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ನಾನು ಓನರ್ಶಿಪ್ ಡೈಲ್ಯೂಟ್ ಮಾಡೋದಷ್ಟೇ ಅಲ್ಲ, ನನ್ನ ಎಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕಂಪನಿಯ ವೋಟಿಂಗ್ ರೈಟ್ಸ್ ಕೂಡ ಸಿಗುತ್ತೆ. ಡಿಸಿಷನ್ ಮೇಕಿಂಗಿನ ಅವಿಭಾಜ್ಯ ಅಂಗವಾಗಿ ಅವರು ತಮ್ಮ ರೋಲ್ ಅನ್ನ ನಿಭಾಯಿಸಬೇಕಾಗತ್ತೆ. ಸೊ ಏನು ಎಕ್ವಿಟಿ ಶೇರ್ಸ್ ಅಂದ್ರೆ ಎನಿ ಶೇರ್ಸ್ ವೇರ್ ದ ಕಂಪನಿ ಡೈಲ್ಯೂಟ್ಸ್ ದ ಓನರ್ಶಿಪ್ ಅಂಡ್ ಆಲ್ಸೋ ಗಿವ್ಸ್ ದ ವೋಟಿಂಗ್ ರೈಟ್ಸ್ ಟು ದ ಶೇರ್ ಹೋಲ್ಡರ್ಸ್. ಅಂತಹ ಶೇರ್ಗಳನ್ನ ನಾವು ಎಕ್ವಿಟಿ ಶೇರ್ ಅಂತ ಕರಿತೇವೆ. ಎಕ್ವಿಟಿ ಶೇರ್ಗಳಲ್ಲಿ ಓನರ್ಸ್ಗೆ ತಮ್ಮ ವೋಟಿಂಗ್ ರೈಟ್ಗಳು ಕಳುವಾದ್ರೆ ಶೇರ್ ಹೋಲ್ಡರ್ಸ್ಗೆ ಹೈ ರಿಸ್ಕ್ ಇರುತ್ತೆ, ಅದೇ ಟೈಮಿನಲ್ಲಿ ಹೈ ರಿಟರ್ನ್ಸ್ ಕೂಡ ಬರುತ್ತೆ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಸೊ equity shares represents ownership of the company. Capital raised through equity shares is known as ownership control or owners funds. Equity shareholders are residual owners who receive what remains after all the other claims are settled. ನಾಳೆ ದಿನ ನಾನು ಅದಕ್ಕೆ ಹೇಳಿದ್ದು ಹೈ ರಿಸ್ಕ್ ಹೈ ರಿಟರ್ನ್ಸ್ ಅಂತ. ನಾಳೆ ದಿನ ಏನಾದ್ರೂ ಕಂಪನಿ ಮುಚ್ಚುವಂತಹ ಸಮಯ ಬಂದ್ರೆ ಅವರು ಓನರ್ಗಳಾಗಿ ಹೋಗ್ತಾರೆ. ಎಲ್ಲರಿಗೂ ಕೊಟ್ಟು ಮಿಕ್ಕಿದ್ದನ್ನ ಮಾತ್ರನೇ ಎಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತಕ್ಕಂಥದ್ದು. ಅದಕ್ಕೆ ಎಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೈ ರಿಸ್ಕ್ ಹೈ ರಿಟರ್ನ್ ಗೇಮ್ ಅಂತ ನಾವೆಲ್ಲ ಕರಿತೇವೆ. ಆದರೆ ಅವರಿಗೆ ವೋಟಿಂಗ್ ರೈಟ್ಸ್ ಕೂಡ ಸಿಗುತ್ತೆ. ದೊಡ್ಡ ದೊಡ್ಡ ಕಂಪನಿಗಳು ಹಲವಾರು ಕೋಟಿಗಳು ಪ್ರಾಫಿಟ್ ಮಾಡಿದಾಗ ಡಿವಿಡೆಂಡ್ಗಳು ಕೂಡ ಜಾಸ್ತಿ ಡಿಕ್ಲೇರ್ ಆಗುತ್ತೆ. ಇದರ ಅಡ್ವಾಂಟೇಜಸ್ ಏನು? ಸ್ಯೂಟಬಲ್ ಫಾರ್ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್. ನನಗೆ ಹೈ ರಿಸ್ಕ್ ಆದ್ರೂ ಪರವಾಗಿಲ್ಲ, ದುಡ್ಡು ಜಾಸ್ತಿ ಬೇಕು ಅನ್ನುವಂಥವರಿಗೆ ದಿಸ್ ಇಸ್ ಅ ಪರ್ಫೆಕ್ಟ್ ಪ್ಲೇಸ್. ಡಿವಿಡೆಂಟ್ ಪೇಮೆಂಟ್ ಇಸ್ ನಾಟ್ ಕಂಪಲ್ಸರಿ ಲೈಕ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಾದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ನಾವು ಕೊಡ್ಲೇಬೇಕಾಗುತ್ತೆ. 9%, 10%, 15%, ನಾವು ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಶೇರ್ ಅನ್ನ ರೇಸ್ ಮಾಡಿರ್ತೀವಿ ಅಷ್ಟು ಡಿವಿಡೆಂಟ್ ಅನ್ನ ಕೊಡಲೇಬೇಕಾಗತ್ತೆ. ಎಕ್ವಿಟಿಗೆ ಆ ರೀತಿ ಯಾವುದೇ ರೂಲ್ಸ್ ಇಲ್ಲ. ಕಂಪನಿ ಈ ವರ್ಷ ಲಾಸ್ ಆಗಿದೆ, ಪ್ರಾಫಿಟ್ಗಳು ಬರ್ತಾ ಇಲ್ಲ, ಡಿವಿಡೆಂಡ್ ಕೊಡೋದಿಲ್ಲ. ಎನಿಥಿಂಗ್ ಕೆನಾಟ್ ಬಿ ಡನ್. ಡಿವಿಡೆಂಡ್ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಷ್ಟೇ. ಅದೇ ಕಂಪನಿಗಳು ಹೈ ಪ್ರಾಫಿಟ್ ಮಾಡಿ ಈ ವರ್ಷ 1000%, 2000% ಡಿವಿಡೆಂಟ್ ಅಂದ್ರೆ ಅದು ಕೂಡ ಎಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸಿಗತ್ತೆ. ನೆಕ್ಸ್ಟ್, ಪರ್ಮನೆಂಟ್ ಕ್ಯಾಪಿಟಲ್. ದುಡ್ಡು ಪರ್ಮನೆಂಟ್ ಆಗಿ ಕಂಪನಿಯ ಹತ್ರನೇ ಇರುತ್ತೆ. ಅಕಸ್ಮಾತ್ ಕಂಪನಿ ಕ್ಲೋಸ್ ಆಗಿ ಎಲ್ಲರಿಗೂ ಸೆಟಲ್ ಮಾಡಿದ ನಂತರವಷ್ಟೇ ಎಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸೆಟಲ್ ಮಾಡಬೇಕು. ಪ್ರೊವೈಡ್ಸ್ ಕ್ರೆಡಿಟ್ ವರ್ದಿನೆಸ್. ಅಸೆಟ್ಸ್ ರಿಮೈನ್ಸ್ ಫ್ರೀ ಆಫ್ ಮಾರ್ಟ್ಗೇಜ್. ನಾನು ದುಡ್ಡನ್ನ ರೈಸ್ ಮಾಡಬೇಕಾದ್ರೆ ಕಂಪನಿಯ ಅಸೆಟ್ಸ್ ಅನ್ನ ಗಿರಿವಿ ಇಡಬೇಕಾಗಿಲ್ಲ. ಓನರ್ಶಿಪ್ ಅನ್ನ ಮಾರಿ ದುಡ್ಡನ್ನ ರೈಸ್ ಮಾಡ್ತಕ್ಕಂಥದ್ದು. ಇಟ್ ಎನ್ಶೋರ್ಸ್ ಡೆಮಾಕ್ರೆಟಿಕ್ ಕಂಟ್ರೋಲ್. ಅದಕ್ಕೆ ನಾನು ಹೇಳಿದ್ದು ವೋಟಿಂಗ್ ರೈಟ್ಸ್. ಎಕ್ವಿಟಿ ಶೇರ್ಸ್ ಡೆಮಾಕ್ರಸಿಗೆ ಬರ್ತಕ್ಕಂಥದ್ದು. ಯಾಕೆಂದ್ರೆ ನಾನು ಓನರ್ಶಿಪ್ ಅಂದ್ರೆ ಶೇರ್ಗಳನ್ನ ಎಕ್ವಿಟಿ ಶೇರ್ಗಳನ್ನ ಜನಕ್ಕೆ ಕೊಟ್ಟಾಗ ನನ್ನ ವೋಟಿಂಗ್ ರೈಟ್ಸ್ ಅನ್ನು ಅವರಿಗೆ ಕೊಡ್ತಾ ಇದ್ದೇನೆ. ನನ್ನ ಡಿಸಿಷನ್ ಮೇಕಿನ ಅವಿಭಾಜ್ಯ ಅಂಗವಾಗಿ ಅವರು ರೂಪುಗೊಳ್ಳುತ್ತಾರೆ. ಅದರ ಡಿಮೆರಿಟ್ಸ್ ಏನು? ನಾಟ್ ಪ್ರಿಫರ್ಡ್ ಬೈ ಇನ್ವೆಸ್ಟರ್ಸ್ ವಾಂಟಿಂಗ್ ಸ್ಟಡಿ ಇನ್ಕಮ್. ಸೊ ನನಗೆ ಒಂದು ಪರ್ಫೆಕ್ಟ್ ಇನ್ಕಮ್ ಬೇಕು, ಒಂದು 10%, 100% ಬರಲೇಬೇಕು, ನನ್ನ ಮನೆ ನಡಲಿಕ್ಕೆ ಈ ದುಡ್ಡು ಬೇಕಾಗೇ ಆಗುತ್ತದೆ ಅನ್ನುವಂಥವರಿಗೆ ಎಕ್ವಿಟಿ ಶೇರ್ಸ್ ಇಸ್ ನಾಟ್ ಸೂಟಬಲ್. ನೆಕ್ಸ್ಟ್ ನೋಡೋದಾದ್ರೆ ಹೈಯರ್ ಕಾಸ್ಟ್ ಕಂಪೇರ್ಡ್ ಟು ಅದರ್ ಸೋರ್ಸಸ್. ಯಾಕೆ ಅಂದ್ರೆ ಹೈ ಪ್ರಾಫಿಟ್ಸ್ ಆದಾಗ ಹೈ ಡಿವಿಡೆಂಡ್ಸ್ ಡಿಕ್ಲೇರ್ ಮಾಡಬೇಕಾಗತ್ತೆ, ಓನರ್ಶಿಪ್ ಅನ್ನ ಡೈಲ್ಯೂಟ್ ಮಾಡಬೇಕಾಗತ್ತೆ, ವೋಟಿಂಗ್ ರೈಟ್ಸ್ ಅನ್ನ ಕೊಡಬೇಕಾಗತ್ತೆ. ಎಲ್ಲ ಆಸ್ಪೆಕ್ಟ್ಗಳಲ್ಲೂ ಕಾಸ್ಟ್ ಏನಾಗುತ್ತೆ? ಜಾಸ್ತಿ ಆಗಿ ಕೂತ್ಕೊಳ್ಳುತ್ತೆ. ಡೈಲ್ಯೂಟ್ಸ್ ವೋಟಿಂಗ್ ಪವರ್, ಇನ್ವಾಲ್ವ್ಸ್ ಮೋರ್ ಫಾರ್ಮ್ಯಾಲಿಟೀಸ್ ಅಂಡ್ ಪ್ರೊಸೀಜರಲ್ ಡಿಲೇಸ್. ಬಹಳ ಫಾರ್ಮ್ಯಾಲಿಟೀಸ್ ಇವೆ, ಪ್ರೊಸೀಜರಲ್ ಡಿಲೇಸ್ ಆಗುತ್ತೆ, ಪರ್ಮಿಷನ್ಗಳು ಸಿಗದೆ ಹೋಗ್ಬೋದು, ಓನರ್ಶಿಪ್ ಅನ್ನ ಕೊಡಬೇಕಾಗತ್ತೆ, ಅವರು ನಮ್ಮ ವಿರುದ್ಧನೇ ನಾಳೆ ಬಂದು ನಿಂತ್ಕೊಳ್ಬಹುದು. ಈ ರೀತಿಯ ಎಲ್ಲ ಪ್ರಾಬ್ಲಮ್ಗಳು ಕೂಡ ಆಗತ್ವೆ. ಹೌಎವರ್ ಹೈ ರಿಸ್ಕ್ ಹೈ ರಿಟರ್ನ್ ಗೇಮ್ ಅಂತ ಬಂದಾಗ ಜನ ಪ್ರಿಫರ್ ಮಾಡ್ತಕ್ಕಂಥದ್ದೇ ಎಕ್ವಿಟಿ ಶೇರ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಪ್ರಿಫರೆನ್ಸ್ ಶೇರ್ಸ್ ಆಸ್ ಅ ಸೋರ್ಸ್ ಆಫ್ ಫೈನಾನ್ಸ್. ಏನು ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಯಾವುದೇ ಶೇರ್ಗಳನ್ನ
ಒಂದು ಫಿಕ್ಸೆಡ್ ರೇಟ್ ಆಫ್ ಡಿವಿಡೆಂಟ್ ಫಿಕ್ಸ್ ಮಾಡಿ ವೋಟಿಂಗ್ ರೈಟ್ಸ್ ಕೊಡದೆ ನಾವು ಪಬ್ಲಿಕ್ಕಿನಿಂದ ಶೇರ್ಗಳನ್ನ ಮಾರಿ ದುಡ್ಡು ರೈಸ್ ಮಾಡಿದ್ರೆ ಅದಕ್ಕೆ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೇವೆ. ಸೊ ಎನಿ ಶೇರ್ಸ್ ವೇರ್ ದ ಪಬ್ಲಿಕ್ ಆರ್ ನಾಟ್ ಗಿವನ್ ವೋಟಿಂಗ್ ರೈಟ್ಸ್ ಬಟ್ a fixed rate of dividend is fixed, such shares are called preference shares. ಇಲ್ಲಿ ಹೈ ರಿಸ್ಕ್ ಏನು ಬರೋದಿಲ್ಲ, ಮಾಡರೇಟ್ ರಿಸ್ಕ್ ಇರುತ್ತೆ, ರಿಟರ್ನ್ಸ್ ಕೂಡ ಫಿಕ್ಸೆಡ್ ಆಗಿರುತ್ತೆ. ಇಂತಹ ಶೇರ್ಗಳನ್ನ ನಾವು ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೇವೆ. ಸೊ ಶೇರ್ಸ್ ವಿತ್ ಪ್ರೆಫರೆನ್ಷಿಯಲ್ ರೈಟ್ಸ್ ಓವರ್ ಎಕ್ವಿಟಿ ಶೇರ್ಸ್ ಇನ್ ಡಿವಿಡೆಂಡ್ ಪೇಮೆಂಟ್ ಮತ್ತು ಕ್ಯಾಪಿಟಲ್ ರೀಪೇಮೆಂಟ್. ನಾಳೆಯ ದಿನ ಕಂಪನಿ ಕ್ಲೋಸ್ ಆಗುವಂತಹ ಸಂದರ್ಭ ಬಂದ್ರೆ ಎಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಮುಂಚೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ದುಡ್ಡನ್ನ ಸೆಟಲ್ ಮಾಡಬೇಕಾಗುತ್ತೆ. ಡಿವಿಡೆಂಡ್ ಪೇಮೆಂಟ್ ಅಲ್ಲೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಇವರಿಗೆ ಡಿವಿಡೆಂಡ್ ಕೊಟ್ಟ ನಂತರ ನಾವು ಎಕ್ವಿಟಿ ಶೇರ್ಸ್ ಅವರಿಗೆ ಡಿವಿಡೆಂಡ್ ಕೊಡಬೇಕಾಗತ್ತೆ. ಸೊ ಇದರ ಟೈಪ್ಸ್ ಏನು? ಪ್ರಿಫರೆನ್ಸ್ ಶೇರ್ಸ್ ನಲ್ಲಿ ಹಲವಾರು ಟೈಪ್ಗಳಿವೆ. ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಅಕಸ್ಮಾತ್ ಕಂಪನಿಗೆ ಹೆಚ್ಚು ಹೆಚ್ಚು ಪ್ರಾಫಿಟ್ಸ್ ಬಂದಲ್ಲಿ ಫಿಕ್ಸೆಡ್ ಡಿವಿಡೆಂಟ್ ಅಂತ ನಾವೇನು ಫಿಕ್ಸ್ ಮಾಡಿರ್ತೀವಿ ಅದಕ್ಕಿಂತ ಹೆಚ್ಚು ಡಿವಿಡೆಂಟ್ ಕೊಡಬೇಕಾಗುತ್ತೆ. ಅದನ್ನ ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಅವರು ಯಾವುದೇ ಎಕ್ಸ್ಟ್ರಾ ಪ್ರಾಫಿಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅವರಿಗೆ ನಾವೇನು ಫಿಕ್ಸೆಡ್ ಡಿವಿಡೆಂಟ್ ಕೊಟ್ಟಿರ್ತೇವೆ ಅಷ್ಟು ಪ್ರಾಫಿಟ್ಸ್ ಮಾತ್ರ, ಅಷ್ಟು ಡಿವಿಡೆಂಡ್ಸ್ ಮಾತ್ರ ಅವರಿಗೆ ಡಿಕ್ಲೇರ್ ಆಗುತ್ತೆ. ಪಾರ್ಟಿಸಿಪೇಟಿಂಗ್, ನಾನ್ ಪಾರ್ಟಿಸಿಪೇಟಿಂಗ್. ನೆಕ್ಸ್ಟ್ ನೋಡೋದಾದ್ರೆ ಕ್ಯುಮ್ಯುಲೇಟಿವ್, ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಏನು ಕ್ಯುಮ್ಯುಲೇಟಿವ್ ಅಂದ್ರೆ, ಇಮ್ಯಾಜಿನ್ ಒಂದು ಕಂಪನಿ 2-3 ವರ್ಷ ಲಾಸ್ ಅಲ್ಲಿ ನಡೆದಿತ್ತು, ಅವರಿಗೆ ಡಿವಿಡೆಂಡ್ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಆಲ್ ಆಫ್ ಅ ಸಡನ್ ಈ ವರ್ಷ ಚೆನ್ನಾಗಿ ಪ್ರಾಫಿಟ್ಸ್ ಬಂತು. 2-3 ವರ್ಷ ಏನು ಲಾಸ್ ಆಗಿತ್ತು ಅದರ ಡಿವಿಡೆಂಟ್ ಅನ್ನು ಸೇರಿಸಿ ಈ ವರ್ಷ ಡಿವಿಡೆಂಟ್ ಕೊಡಬೇಕಾಗತ್ತೆ. ಅದಕ್ಕೆ ಇದನ್ನ ಕ್ಯುಮ್ಯುಲೇಟಿವ್, ಒಟ್ಟಿಗೆ ಸೇರಿಸುವಿಕೆ, ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತಾರೆ. ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಏನು? ನಾನ್ ಕ್ಯುಮ್ಯುಲೇಟಿವ್, ಯಾವುದೇ ಲಾಸ್ ಆಗಿದ್ರೆ ಅದು ಲಾಸ್ ಆಯ್ತು, ಆ ವರ್ಷದ ಡಿವಿಡೆಂಟ್ ಅನ್ನ ಇನ್ಯಾವುದೇ ವರ್ಷ ಕೊಡೋದಿಲ್ಲ. ಈ ವರ್ಷ ಪ್ರಾಫಿಟ್ ಆದ್ರೆ ಈ ವರ್ಷ ಡಿವಿಡೆಂಟ್ ಸಿಗುತ್ತೆ, ನೆಕ್ಸ್ಟ್ ಇಯರ್ ಲಾಸ್ ಆದ್ರೆ ಡಿವಿಡೆಂಟ್ ಸಿಗೋದಿಲ್ಲ. ಆ ತರ ಲಾಸ್ ಆಗಿರುವಂತಹ ವರ್ಷಕ್ಕೆ ಯಾವುದೇ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡದೆ ಹೋದ್ರೆ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರೀತಾರೆ. ಸೊ ಕ್ಯುಮ್ಯುಲೇಟಿವ್, ನಾನ್ ಕ್ಯುಮ್ಯುಲೇಟಿವ್, ಪಾರ್ಟಿಸಿಪೇಟಿಂಗ್, ನಾನ್ ಪಾರ್ಟಿಸಿಪೇಟಿಂಗ್ ಆಯ್ತು. ನೆಕ್ಸ್ಟ್ ನೋಡೋದಾದ್ರೆ ಕನ್ವರ್ಟಬಲ್ ಮತ್ತು ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್. ಏನು ಕನ್ವರ್ಟಬಲ್, ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಬಹಳ ಸುಲಭ. ಯಾವುದಾದರೂ ಒಂದು ಪ್ರಿಫರೆನ್ಸ್ ಶೇರ್ ಅನ್ನ ಒಂದಿಷ್ಟು ಟೈಮ್ ಪೀರಿಯಡ್ ಆದ ನಂತರ ನಾವು ಎಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಅದನ್ನ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತೇವೆ. ಅದೇ ರೀತಿಯಲ್ಲಿ ಎಕ್ವಿಟಿ ಶೇರ್ಸ್ಗೆ ಅದು ಕನ್ವರ್ಟ್ ಆಗದೆ ಹೋದ್ರೆ ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೇವೆ. ಸೊ ಕ್ಯುಮ್ಯುಲೇಟಿವ್, ನಾನ್ ಕ್ಯುಮ್ಯುಲೇಟಿವ್, ಪಾರ್ಟಿಸಿಪೇಟಿಂಗ್, ನಾನ್ ಪಾರ್ಟಿಸಿಪೇಟಿಂಗ್, ಕನ್ವರ್ಟಬಲ್ ಮತ್ತು ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್. ಅದರ ಅಡ್ವಾಂಟೇಜಸ್ ಏನು? ಮೊದಲನೆಯದಾಗಿ ಶೇರ್ ಹೋಲ್ಡರ್ಸ್ಗೆ ಒಂದು ಸ್ಟಡಿ ಇನ್ಕಮ್ ಸಿಗುತ್ತೆ. ನಮ್ಮ ಕಂಪನಿಗೂ ಕೂಡ ಡಿವಿಡೆಂಡ್ ಡಿಕ್ಲೇರ್ ಮಾಡುವಂತದ್ದು ಸುಲಭವಾಗುತ್ತೆ. ಯಾಕೆಂದ್ರೆ ಒಂದು ಫಿಕ್ಸೆಡ್ ಡಿವಿಡೆಂಟ್ ಅನ್ನ ಮಾತ್ರ ನಾವು ಅವರಿಗೆ ಕೊಡಬೇಕಾಗತ್ತೆ. ಅಗೇನ್ ಲೋ ರಿಸ್ಕ್, ಫಿಕ್ಸೆಡ್ ರಿಟರ್ನ್ಸ್. ಇಲ್ಲಿ ಹೈ ರಿಸ್ಕ್ ಹೈ ರಿಟರ್ನ್ಸ್ ಗೇಮ್ ಅಲ್ಲ, ಇಟ್ ಇಸ್ ಲೋ ರಿಸ್ಕ್ ಮತ್ತು ಫಿಕ್ಸೆಡ್ ರಿಟರ್ನ್ಸ್. ಡೈಲ್ಯೂಷನ್ ಆಫ್ ಕಂಟ್ರೋಲ್ ಇಲ್ಲ, ಎನೇಬಲ್ಸ್ ಹೈಯರ್ ಎಕ್ವಿಟಿ ಡಿವಿಡೆಂಡ್. ನಾನು ಫಿಕ್ಸೆಡ್ ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡೋದ್ರಿಂದ ಎಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಲಾಭವಾಗುತ್ತೆ. ಅವರಿಗೆ ಜಾಸ್ತಿ ಡಿವಿಡೆಂಟ್ ಅನ್ನ ಕೊಟ್ಟು ಅವರ ಡಿಸಿಷನ್ ಎಲ್ಲ ನನ್ನ ಕಡೆ, ನನ್ನ ಫೇವರಿಗೆ ಬರೋ ಹಾಗೆ ಮಾಡ್ಕೊಳ್ಬಹುದು. ಮತ್ತೊಂದು ಪ್ರಿಫರೆನ್ಸ್ ಶೇರ್ ಅಡ್ವಾಂಟೇಜ್ ಏನಂದ್ರೆ ಅವರಿಗೆ ವೋಟಿಂಗ್ ರೈಟ್ಸ್ ಕೊಡೋದಿಲ್ಲ. ಸೊ ಅವರು ಯಾವುದೇ ಡಿಸಿಷನ್ ಮೇಕಿಂಗ್ ನಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಇಲ್ಲಿ ಡೆಮಾಕ್ರೆಟಿಕ್ ಆಗಿ ನಾನು ಯಾವ ಡಿಸಿಷನ್ಸ್ ತಗೊಳ್ಬೇಕಾಗಿಲ್ಲ. ಕಂಪನಿಯ ಇಂಟ್ರೆಸ್ಟಿನ ಮೇಲೆ ನಾನು ಡಿಸಿಷನ್ಗಳನ್ನ ತಗೊಂಡ್ರೆ ಸಾಕಾಗತ್ತೆ. ಲಿಮಿಟೇಷನ್ಗಳೇನು? ನಾಟ್ ಸ್ಯೂಟಬಲ್ ಫಾರ್ ರಿಸ್ಕ್ ಟೇಕಿಂಗ್. ಹೈ ರಿಟರ್ನ್ಸ್ ಹೈ ರಿಸ್ಕ್ ಗೇಮ್ ಅವರಿಗೆ ಇದು ಸ್ಯೂಟಬಲ್ ಆಗೋದಿಲ್ಲ. ಡೈಲ್ಯೂಟ್ಸ್ ಎಕ್ವಿಟಿ ಕ್ಲೇಮ್ಸ್, ಹೈಯರ್ ಡಿವಿಡೆಂಡ್ಸ್ ರೇಟ್, ನೋ ಟ್ಯಾಕ್ಸ್ ಸೇವಿಂಗ್. ನಾನು ಒಂದು ಫಿಕ್ಸ್ಡ್ ಡಿವಿಡೆಂಟ್ ಅನ್ನ ಕೊಡಲೇಬೇಕಾಗುತ್ತೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ
ಡಿವಿಡೆಂಡ್ಸ್ ಕೊಡೋದ್ರಿಂದ ನನಗೆ ಯಾವುದೇ ಟ್ಯಾಕ್ಸ್ ಲಾಭವಾಗೋದಿಲ್ಲ. ಇದನ್ನ ನಾನೊಂದು ನಂಬರ್ ಎಕ್ಸಾಂಪಲ್ ತಗೊಂಡು ಮಾಡೋದಾದ್ರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಯಾವುದೇ ಒಂದು ಕಂಪನಿಯ ಲಾಭವನ್ನ EBIT ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೇವೆ. ಇದರಿಂದ ನಾವು ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಿದಾಗ EBT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿದಾಗ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಫೈನಲ್ ಆಗಿ ನಾನು ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ ಮೈನಸ್ ಮಾಡಿದಾಗ ನನಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ ನಾವು ಅನ್ಕೊಳ್ಳೋಣ, ಒಂದು ಫಂಡ್ಸ್ ಅನ್ನ ನಾನು ಶೇರ್ಸ್ ನ ಮುಖೇನ, ಮತ್ತೊಂದು ಫಂಡ್ಸ್ ಅನ್ನ ನಾನು ಡಿಬೆಂಚರ್ಸ್ ನ ಮುಖೇನ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಒಳಗೆ ತಂದಿದ್ದೇನೆ ಅಂತ. ಇಲ್ಲಿ ನಾನು EBIT ಅನ್ನ 1 ಲಕ್ಷ ಮತ್ತು 1 ಲಕ್ಷ ತೆಗೆದುಕೊಳ್ತೇನೆ. ಸೊ ಇಲ್ಲಿ ನಾನು 1 ಲಕ್ಷ EBIT ಅನ್ನ ತೆಗೆದುಕೊಂಡ ನಂತರ ಲೆಟ್ ಅಸ್ ಅಸ್ಯೂಮ್ ನಾನು 1 ಲಕ್ಷ ರೂಪಾಯಿ ರೇಸ್ ಮಾಡಿದ್ದೀನಿ, 10% ಇಂಟ್ರೆಸ್ಟ್ ಅನ್ನ ಕೊಡಬೇಕು ಅಂತ. ಸೊ ಇಂಟ್ರೆಸ್ಟ್ ಶೇರ್ಸ್ಗೆ ಬರೋದಿಲ್ಲ. 10% ಆಫ್ 1 ಲಕ್ಷ ಅಂದ್ರೆ 10,000 ರೂಪಾಯಿ ಆಯ್ತು. ಈಗ ನೋಡಿ, ನಮ್ಮ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಶೇರ್ಸ್ ಅಲ್ಲಿ ನಾನು ದುಡ್ಡು ರೇಸ್ ಮಾಡಿದ್ರೆ 1 ಲಕ್ಷ ಇದೆ, ಡಿಬೆಂಚರ್ಸ್ ಅಲ್ಲಿ ದುಡ್ಡು ರೇಸ್ ಮಾಡಿದ್ರೆ 90,000 ಇದೆ. ದ ಗೇಮ್ ಬಿಗಿನ್ಸ್ ನೌ. ಈಗ ಟ್ಯಾಕ್ಸ್ ಅನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳೋಣ, ಒಂದು 50% ಅಂತ. ಇಲ್ಲಿ ನಾನು 50,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಇಲ್ಲಿ ನಾನು ಬರೀ 45,000 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ತೇನೆ. ಸೊ ಇಲ್ಲಿ ನಮಗೆ 50,000 ರೂಪಾಯಿ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಕ್ಕಿದ್ರೆ ಇಲ್ಲಿ ನನಗೆ 45,000 ರೂಪಾಯಿ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗ್ತಾ ಇದೆ. ಅಂದ್ರೆ ಅದರ ಅರ್ಥ ಏನು? ನಾನು ಡಿಬೆಂಚರ್ಸಿನಲ್ಲಿ ದುಡ್ಡನ್ನ ರೇಸ್ ಮಾಡಿದಾಗ ನನಗೆ ಒಂದು 5,000 ರೂಪಾಯಿ ಅಷ್ಟು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅದೇ ನಾನು ಶೇರ್ಗಳ ಮುಖೇನ ದುಡ್ಡನ್ನ ರೇಸ್ ಮಾಡಿದ್ರೆ ನನಗೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ. ಅದನ್ನೇ ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಡಿಬೆಂಚರ್ ಆಸ್ ಅ ಸೋರ್ಸ್ ಆಫ್ ಫೈನಾನ್ಸ್. ಏನು ಡಿಬೆಂಚರ್ಸ್ ಅಂದ್ರೆ ಬಹಳ ಸುಲಭ. ಎನಿ ಡಿಬೆಂಚರ್ ಇಸ್ ಅನ್ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್. ಯಾವುದೇ ಒಂದು ಆರ್ಗನೈಸೇಷನ್ ತನ್ನ ಷೇರುಗಳನ್ನ, ತನ್ನ ಓನರ್ಶಿಪ್ ಅನ್ನ ಡೈಲ್ಯೂಟ್ ಮಾಡದ ಹಾಗೆ ತಾವು ದುಡ್ಡನ್ನ ರೇಸ್ ಮಾಡಬೇಕು ಅನ್ಕೊಂಡಾಗ ಅದು ಪಬ್ಲಿಕ್ಕಿನಿಂದ ಆಗಿರ್ಬೋದು, ಬ್ಯಾಂಕಿನಿಂದ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಆಗಿರ್ಬೋದು, ಬಾಂಡ್ಸ್ ಅನ್ನ ಕೊಟ್ಟು ಇಂಟ್ರೆಸ್ಟ್ ಅನ್ನ ಪೇ ಮಾಡಿ ದುಡ್ಡನ್ನ ರೇಸ್ ಮಾಡಿದ್ರೆ ಅದಕ್ಕೆ ನಾವು ಡಿಬೆಂಚರ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಡಿಬೆಂಚರ್ ಇಸ್ ಅ ನಾನ್ ಕರೆಂಟ್ ಲಯಬಿಲಿಟಿ, ಅಂದ್ರೆ ಇಟ್ ಇಸ್ ಅ ಲಾಂಗ್ ಟರ್ಮ್ ಸೋರ್ಸ್. 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಈ ಸಮಯಗಳಿಗೆ ಡಿಬೆಂಚರ್ಸ್ ಅನ್ನ ಕಂಪನಿಗಳು ರೇಸ್ ಮಾಡ್ತಾರೆ. ಸೊ ಡಿಬೆಂಚರ್ಸ್ ಅಂದ್ರೆ ಏನರ್ಥ? ಸಿಂಪಲ್, ಇಟ್ ಇಸ್ ಅನ್ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್. ಯಾವುದೇ ಒಂದು ಕಂಪನಿಗೆ ತನ್ನ ಓನರ್ಶಿಪ್ ಮಾರಲು ಇಷ್ಟವಿಲ್ಲದ ಹಾಗೆ ತಾವು ದುಡ್ಡನ್ನ ಸ್ಟಿಲ್ ರೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂತಹ ಸಮಯದಲ್ಲಿ ಪಬ್ಲಿಕ್ಕಿನಿಂದ ಆಗಿರ್ಬೋದು, ಬ್ಯಾಂಕ್ಗಳಿಂದ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಆಗಿರ್ಬೋದು, ಕಂಪನಿ ತಮ್ಮ ಡಿಬೆಂಚರ್ ಇನ್ಸ್ಟ್ರೂಮೆಂಟ್ಗಳನ್ನ ಕೊಟ್ಟು ಇಂಟ್ರೆಸ್ಟ್ ಅನ್ನ ಕೊಟ್ಟು ಅವರಿಂದ ದುಡ್ಡನ್ನ ರೇಸ್ ಮಾಡಿ ಬಂಡವಾಳ ಹಾಕಿದ್ರೆ ಅದಕ್ಕೆ ನಾವು ಡಿಬೆಂಚರ್ಸ್ ಅಂತ ಕರಿತೇವೆ. ಸೊ ಡಿಬೆಂಚರ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ರೇಸಿಂಗ್ ಲಾಂಗ್ ಟರ್ಮ್ ಡೆಟ್, capital bearing fixed interest rate. Debenture holders are the creditors of the company. Very important point. ಯಾಕೆಂದ್ರೆ ಅವರು ನಮಗೆ ಸಾಲವನ್ನ ಕೊಟ್ಟಿದ್ದಾರೆ, ನಾನು ಅವರಿಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ದೇನೆ. ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ. ಯಾಕೆಂದ್ರೆ ನಾನು ನನ್ನ ಶೇರ್ಸ್ ಅನ್ನ ಕೊಟ್ಟು ಓನರ್ಶಿಪ್ ಅನ್ನ ಡೈಲ್ಯೂಟ್ ಮಾಡಿದ್ದೇನೆ. ಸೊ ಡಿಬೆಂಚರ್ ಹೋಲ್ಡರ್ಸ್ ನಾಳೆ ಅವರಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಅಕಸ್ಮಾತ್ ನಾನೇನಾದ್ರೂ ಆಸ್ತಿಯನ್ನ ಗಿರವಿ ಇಟ್ಟು ಅವರ ಹತ್ರ ಸಾಲ ತಗೊಂಡಿದ್ರೆ ಅವರಿಗೆ ಆಸ್ತಿಯ ಮೇಲೆ ಎಲ್ಲ ರೈಟ್ಗಳು ಬರುತ್ತೆ. ದೇ ಆರ್ ಕ್ರೆಡಿಟರ್ಸ್. ಸಾಲವನ್ನ ನಮಗೆ ಕೊಟ್ಟಿರುವಂತಹ ವ್ಯಕ್ತಿಗಳು ಡಿಬೆಂಚರ್ ಹೋಲ್ಡರ್ಸ್ ಆರ್ ಕ್ರೆಡಿಟರ್ಸ್ ಆಫ್ ದ ಕಂಪನಿ. ಅದೇ ಶೇರ್ ಹೋಲ್ಡರ್ಸ್ ಅಂದ್ರೆ ಅವರು ಓನರ್ಸ್ ಆಫ್ ದ ಕಂಪನಿ ಆಗ್ತಾರೆ. ಅವರಿಗೆ ನಾನು ಓನರ್ಶಿಪ್ ಅನ್ನ ಕೊಟ್ಟು ಓನರ್ಶಿಪ್ ಅನ್ನ ಡೈಲ್ಯೂಟ್ ಮಾಡಿ ದುಡ್ಡನ್ನ ರೇಸ್ ಮಾಡಿದ್ದೇನೆ. ಸೊ ನಮ್ಮ ಡಿಬೆಂಚರ್ಸ್ ಇನ ಟೈಪ್ಸ್ ಏನು?
ಸೆಕ್ಯೂರ್ಡ್ ಡಿಬೆಂಚರ್ಸ್, ಯಾವುದಾದರೂ ಆಸ್ತಿಯನ್ನ ಕಂಪನಿ ಅಡವಿಟ್ಟು ಗಿರವಿ ಇಟ್ಟು ಪಬ್ಲಿಕ್ಕಿನ ಮುಖೇನ ದುಡ್ಡನ್ನ ಡಿಬೆಂಚರ್ಸ್ನಿಂದ ರೇಸ್ ಮಾಡಿದ್ರೆ ಸೆಕ್ಯೂರ್ಡ್ ಡಿಬೆಂಚರ್ಸ್. ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್, ಯಾವುದೇ ಗಿರವಿ ಇಡದ ಹಾಗೆ ಕಂಪನಿ ತನ್ನ ನಂಬಿಕೆಯ ಬ್ರ್ಯಾಂಡ್ ವ್ಯಾಲ್ಯೂವಿನ ಆಧಾರದ ಮೇಲೆ ಡಿಬೆಂಚರ್ ಇನ್ಸ್ಟ್ರೂಮೆಂಟ್ಗಳನ್ನ ಇಶ್ಯೂ ಮಾಡಿ ದುಡ್ಡು ರೇಸ್ ಮಾಡಿದ್ರೆ ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್. ರಿಜಿಸ್ಟರ್ಡ್ ಡಿಬೆಂಚರ್ಸ್, ಯಾವುದೇ ಕಂಪನಿಯ ರಿಜಿಸ್ಟರ್ನಲ್ಲಿ ಎಲ್ಲ ಡಿಬೆಂಚರ್ ಹೋಲ್ಡರ್ಗಳ ಡೀಟೇಲ್ಗಳನ್ನ ರಿಜಿಸ್ಟರ್ ಮಾಡಿ ಅವರಿಗೆ ಡಿಬೆಂಚರ್ಗಳನ್ನ ಇಶ್ಯೂ ಮಾಡಿದ್ರೆ ರಿಜಿಸ್ಟರ್ಡ್ ಡಿಬೆಂಚರ್ ಆಗುತ್ತೆ. ಬೇರರ್ ಡಿಬೆಂಚರ್, ಯಾವುದೇ ಡೀಟೇಲ್ಗಳನ್ನ ರಿಜಿಸ್ಟರ್ ಮಾಡೋದಿಲ್ಲ, ಆ ಡಿಬೆಂಚರಿನ ಪತ್ರ ಯಾವ ವ್ಯಕ್ತಿ ಹತ್ರ ಇರುತ್ತೆ ಅವನೇ ಡಿಬೆಂಚರ್ ಹೋಲ್ಡರ್ ಆಗೋಗ್ತಾನೆ. ಅದಕ್ಕೆ ನಾವು ಬೇರರ್ ಡಿಬೆಂಚರ್ ಅಂತ ಕರಿತೇವೆ. ನನ್ನ ಹತ್ರ ಇದ್ರೆ ಆ ಡಿಬೆಂಚರ್ ನನ್ನದಾಗತ್ತೆ, ನಾಳೆ ನನ್ನ ಮಗನ ಹತ್ರ ಬಂದ್ರೆ ಆ ಡಿಬೆಂಚರ್ ಅವನದಾಗತ್ತೆ, ನಾಳೆ ಅದು ನನ್ನ ಮೊಮ್ಮಗನ ಹತ್ರ ಹೋದ್ರೆ ಆ ಡಿಬೆಂಚರ್ ಅವನದ್ದಾಗತ್ತೆ. ಬೇರರ್ ಡಿಬೆಂಚರ್. ನೆಕ್ಸ್ಟ್ ಕನ್ವರ್ಟಬಲ್ ಮತ್ತು ನಾನ್ ಕನ್ವರ್ಟಬಲ್. ಯಾವುದೇ ಡಿಬೆಂಚರ್ಗಳನ್ನ ನಾವು ಕನ್ವರ್ಟ್ ಮಾಡಬಹುದು, ಎಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡಬಹುದು ಅಂದ್ರೆ ಅದು ಕನ್ವರ್ಟಬಲ್ ಡಿಬೆಂಚರ್ ಆಗುತ್ತೆ. ಯಾವುದೇ ಡಿಬೆಂಚರ್ಗಳನ್ನ ನಾವು ಎಕ್ವಿಟಿ ಶೇರ್ಗೆ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಅದು ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಆಗುತ್ತೆ. ಇದಿಷ್ಟೇ ಅಲ್ಲ, ಝೀರೋ ಕೂಪನ್ ರೇಟ್, ಸ್ಪೆಸಿಫಿಕ್ ಕೂಪನ್ ರೇಟ್ ಅನ್ನುವಂತಹ ಡಿಬೆಂಚರ್ಗಳು ಕೂಡ ಇದೆ. ಝೀರೋ ಕೂಪನ್ ರೇಟ್ ಅಂದ್ರೆ ಅದಕ್ಕೆ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ನಾನು ಡಿಬೆಂಚರ್ಸ್ ಅನ್ನ ಡಿಸ್ಕೌಂಟಿನಲ್ಲಿ ಪಬ್ಲಿಕ್ಕಿಗೆ ಕೊಡ್ತೇನೆ. 100 ರೂಪಾಯಿ ಇರುವಂತ ಡಿಬೆಂಚರ್ಸ್ ಅನ್ನ ನಾನು ಅವರಿಗೆ ಬರೀ 90 ರೂಪಾಯಿಗೆ ಕೊಟ್ಟಿರ್ತೇನೆ, ಆದ್ರೆ ನಾನು ಅವರಿಗೆ ರೀಪೇಮೆಂಟ್ ಮಾತ್ರ 100 ರೂಪಾಯೇ ಕೊಡ್ತೇನೆ. ಸೊ ಅವರಿಗೆ ನಾನು ಕೊಟ್ಟಿದ್ದು 90 ರೂಪಾಯಿಗೆ, ಆದ್ರೆ ರೀಪೇಮೆಂಟ್ 100 ರೂಪಾಯಿ ಕೊಟ್ಟಿದ್ದೇನೆ. ಆ ಎಕ್ಸ್ಟ್ರಾ 10 ರೂಪಾಯಿ ಅವರಿಗೆ ಲಾಭವಾಗುತ್ತೆ. ಅದೇ ರೀತಿ ಸ್ಪೆಸಿಫಿಕ್ ಕೂಪನ್ ರೇಟ್ ಡಿಬೆಂಚರ್ಸ್ ಇದೆ. ಸ್ಪೆಸಿಫಿಕ್ ಇಂಟ್ರೆಸ್ಟ್ ರೇಟ್ ಅನ್ನ ಇಟ್ಕೊಂಡು ನಾನು ಡಿಬೆಂಚರ್ಗಳನ್ನ ಪಬ್ಲಿಕ್ಕಿಗೆ ಕೊಟ್ರೆ ಅದು ಸ್ಪೆಸಿಫಿಕ್ ಕೂಪನ್ ರೇಟ್ ಡಿಬೆಂಚರ್ಸ್ ಅನ್ನಿಸ್ಕೊಳ್ಳುತ್ತೆ. ಇದರ ಮೆರಿಟ್ಸ್ ಏನು? ಇಟ್ ಇಸ್ ಪ್ರಿಫರ್ಡ್ ಬೈ ಲೋ ರಿಸ್ಕ್. ಯಾರಿಗೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟವೇ ಇಲ್ಲ, ಮಿನಿಮಮ್ ರಿಸ್ಕು ಬೇಡ, ನನಗೆ ಬಡ್ಡಿ ದುಡ್ಡು ಆರಾಮಾಗಿ ಬರಲಿ ಅನ್ನೋಂಥವ್ರಿಗೆ ಡಿಬೆಂಚರ್ಸ್ ಇಸ್ ಪರ್ಫೆಕ್ಟ್. ನೆಕ್ಸ್ಟ್ ನೋಡೋದಾದ್ರೆ ಫಿಕ್ಸೆಡ್ ಚಾರ್ಜ್ ಫಂಡ್ಸ್. ತದನಂತರ ಸ್ಯೂಟಬಲ್ ಫಾರ್ ಸ್ಟೇಬಲ್ ಅರ್ನಿಂಗ್, ನೋ ಡೈಲ್ಯೂಷನ್ ಆಫ್ ಕಂಟ್ರೋಲ್, ಟ್ಯಾಕ್ಸ್ ಡಿಡಕ್ಟಬಲ್ ಇಂಟ್ರೆಸ್ಟ್. ಅದನ್ನ ನಾನು ಈಗ ತಾನೇ ನಿಮಗೆ ತೋರಿಸಿದೆ. ಡಿಬೆಂಚರ್ಸ್ ಅಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ಕಟ್ಟಿದಾಗ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅದೇ ಲಿಮಿಟೇಷನ್ಸ್ ಏನು? ಇಟ್ ಈಸ್ ಅ ಪರ್ಮನೆಂಟ್ ಬರ್ಡನ್ ಆನ್ ಅರ್ನಿಂಗ್ಸ್. ಕಂಪನಿ ಅರ್ನ್ ಮಾಡ್ತಾ ಇರುವಂತದ್ರಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ಕೊಡಲೇಬೇಕಾಗತ್ತೆ, ಅದನ್ನ ಸ್ಕಿಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ರೀಪೇಮೆಂಟ್ ಪ್ರಾವಿಷನ್ ರಿಕ್ವೈರ್ಡ್, ರೆಡ್ಯೂಸಸ್ ಫರ್ದರ್ ಬಾರೋವಿಂಗ್ ಕೆಪಾಸಿಟಿ. ನಾನು ಆಲ್ರೆಡಿ ಸಾಲಗಳನ್ನ ಇಷ್ಟು ತಗೊಂಡು ಬಡ್ಡಿ ಕೊಡ್ತಾ ಇದ್ದೇನೆ, ಮತ್ತೊಮ್ಮೆ ಸಾಲಗಳನ್ನ ಎಲ್ಲಿ ತರಲಿಕ್ಕೆ ಸಾಧ್ಯ? ಸೊ ನಾನು ಸಾಲ ಇಸ್ಕೊಳ್ಳುವಂತಹ ಕೆಪಾಸಿಟಿ ಕಡಿಮೆಯಾಗೋಗುತ್ತೆ. ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಸಾಮಾನ್ಯವಾಗಿ ಡಿಬೆಂಚರ್ ಹೋಲ್ಡರ್ಸ್ಗೆ ನನ್ನ ಕಂಪನಿಯ ಆಸ್ತಿಯ ಮೇಲೆ ಚಾರ್ಜ್ ಇರುತ್ತೆ. ಯಾವಾಗಾದ್ರೂ ಕಂಪನಿ ಡಿಫಾಲ್ಟ್ ಮಾಡಿಬಿಟ್ರೆ ಅವರು ಕಂಪನಿಯ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಬಹುದು. ಆ ಒಂದು ಪ್ರಾಬ್ಲಮ್ ಕೂಡ ಡಿಬೆಂಚರ್ಸ್ ನಿಂದ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೆಯದಾಗಿ ಶಾರ್ಟ್ ಟರ್ಮಿನಲ್ಲಿ ನಾನು ದುಡ್ಡನ್ನ ರೇಸ್ ಮಾಡಬೇಕು, ಒಂದು ಶಾರ್ಟ್ ಟರ್ಮ್ ಸೋರ್ಸ್ ಆಫ್ ಫೈನಾನ್ಸ್ ಕಂಡು ಹಿಡ್ಕೊಳ್ಬೇಕು ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಇಸ್ ದ ಬೆಸ್ಟ್. ಸೊ ನಾನು ಕಮರ್ಷಿಯಲ್ ಬ್ಯಾಂಕ್ಸ್ ನ ಮುಖೇನ ಪ್ರೈವೇಟ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ನ್ಯಾಷನಲೈಸ್ ಆಗಿರ್ಬೋದು, ಫಾರಿನ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಈ ರೀತಿ ಕಮರ್ಷಿಯಲ್ ಬ್ಯಾಂಕ್ಸ್ ನ ಮುಖೇನ ನಾನು ಲೋನಿನ ರೀತಿ ದುಡ್ಡನ್ನ ರೇಸ್ ಮಾಡ್ತೇನೆ, ಸೋರ್ಸ್ ಅನ್ನ ತರ್ತೇನೆ ಅಂದ್ರೆ ಇಟ್ ಇಸ್ ಅ ಗುಡ್ ಶಾರ್ಟ್ ಟರ್ಮ್ ಸೋರ್ಸ್. ಇಟ್ ಪ್ರೊವೈಡ್ಸ್ ಫಂಡ್ಸ್ ಫಾರ್ ಡಿಫರೆಂಟ್ ಪರ್ಪಸ್ ಅಂಡ್ ಟೈಮ್ ಪೀರಿಯಡ್ಸ್ ಟು ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಟರ್ಮ್ ಲೋನ್, ಬಿಲ್ ಡಿಸ್ಕೌಂಟಿಂಗ್ ಮತ್ತು ಲೆಟರ್ಸ್ ಆಫ್ ಕ್ರೆಡಿಟ್. ಸೊ ಕ್ಯಾಶ್ ಕ್ರೆಡಿಟ್ಸ್ ಅಂದ್ರೆ ಸಾಲಗಳನ್ನ ತಗೊಳ್ತಕ್ಕಂಥದ್ದು. ಓವರ್ ಡ್ರಾಫ್ಟ್ ಅಂದ್ರೆ ನಾನು ಅಕಸ್ಮಾತ್ ಬ್ಯಾಂಕಿನಲ್ಲಿ ಅಕೌಂಟ್ ಅನ್ನ ಇಟ್ಕೊಂಡಿದ್ರೆ, ಕರೆಂಟ್ ಅಕೌಂಟ್ ಅನ್ನ, ನನ್ನ ಬಿಸ್ನೆಸ್ ಕರೆಂಟ್ ಅಕೌಂಟ್ ಅನ್ನ ಇಟ್ಕೊಂಡಿದ್ರೆ ನಾನು ಡೆಪಾಸಿಟಿನಲ್ಲಿ ಇಟ್ಟಿರುವುದಕ್ಕಿಂತ ಜಾಸ್ತಿ ಕ್ಯಾಶ್ ಅನ್ನ ವಿತ್ ಡ್ರಾ ಮಾಡಬಹುದು. ಅದಕ್ಕೆ ಓವರ್ ಡ್ರಾಫ್ಟ್ ಅಂತಾರೆ.
ಟರ್ಮ್ ಲೋನ್ಸ್ ಅಂದ್ರೆ ಸಾಲಗಳನ್ನ ತೆಗೆದುಕೊಳ್ಳುವಂಥದ್ದು. ಬಿಲ್ ಡಿಸ್ಕೌಂಟಿಂಗ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟರಿಂಗ್. ನಾನು ಥರ್ಡ್ ಪಾರ್ಟಿ ಹತ್ರ ಹೋಗಿ ನನ್ನ ಬಿಲ್ ರಿಸೀವಬಲ್ ಕೊಟ್ಟು ದುಡ್ಡು ಇಸ್ಕೊಂಡ್ರೆ ಫ್ಯಾಕ್ಟರಿಂಗ್ ಆಗುತ್ತೆ. ಬ್ಯಾಂಕಿನ ಹತ್ರ ಹೋಗಿ ನನ್ನ ಬಿಲ್ ರಿಸೀವಬಲ್ ಕೊಟ್ಟು ಸರ್ ನನಗೆ ಇದಕ್ಕೆ ದುಡ್ಡು ಕೊಡಿ, ನೀವು ಕಸ್ಟಮರ್ ಹತ್ರ ಬಿಲ್ಲಿನ ದುಡ್ಡನ್ನ ಇಸ್ಕೊಳ್ಳಿ ಅಂದ್ರೆ ಅದು ಬಿಲ್ಸ್ ಡಿಸ್ಕೌಂಟಿಂಗ್ ಆಗುತ್ತೆ. ಲೆಟರ್ಸ್ ಆಫ್ ಕ್ರೆಡಿಟ್ ಅಂದ್ರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಲ್ಲಿ ಬರುವಂತದ್ದು. ಅಕಸ್ಮಾತ್ ನಾನು ಯಾವ್ದಾದ್ರೂ ದೇಶದಿಂದ ಏನಾದ್ರೂ ಇಂಪೋರ್ಟ್ ಮಾಡ್ಕೊಂಡ್ರೆ ಆ ಎಕ್ಸ್ಪೋರ್ಟರಿಗೆ ನನ್ನ ಬ್ಯಾಂಕ್ ಲೆಟರ್ ಆಫ್ ಕ್ರೆಡಿಟ್ ಅನ್ನ ನನ್ನ ಬಿಹಾಫ್ ಆಗಿ ಕೊಡುತ್ತೆ. ನಾಳೆ ದಿನ ನನ್ನ ಪೇಮೆಂಟ್ ಬರಲಿಲ್ಲ ಅಂದ್ರೆ ನಾನು ಗ್ಯಾರಂಟಿ ಅಂತ ನನ್ನ ಬ್ಯಾಂಕ್ ಎಕ್ಸ್ಪೋರ್ಟರಿಗೆ ಹೇಳುತ್ತೆ. ನನ್ನ ಬಿಸ್ನೆಸ್ಗೆ ಇದು ಸುಲಭವಾಗುತ್ತೆ. ಅದನ್ನ ನಾವು ಲೆಟರ್ ಆಫ್ ಕ್ರೆಡಿಟ್ ಅಂತ ಕರಿತೇವೆ. ಸೊ ಇದರ ಅಡ್ವಾಂಟೇಜ್ ಏನು? ಟೈಮ್ಲಿ ಅಸಿಸ್ಟೆನ್ಸ್, ಬಿಸ್ನೆಸ್ ಸೀಕ್ರೆಸಿ, ಫ್ಯೂ ಫಾರ್ಮ್ಯಾಲಿಟೀಸ್ ಮತ್ತು ಫ್ಲೆಕ್ಸಿಬಲ್ ಸೋರ್ಸ್. ಇದು ಈ ಮೂರೂ ಟರ್ಮ್ಸ್ಗೆ ಅಪ್ಲೈ ಆಗುತ್ತೆ. ಮೀಡಿಯಂ ಟರ್ಮ್ ಲೋನ್ ಅಥವಾ ಮೀಡಿಯಂ ಟರ್ಮ್ ಸೋರ್ಸ್ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು. ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಲಾಂಗ್ ಅಂಡ್ ಮೀಡಿಯಂ ಟರ್ಮ್ ಫೈನಾನ್ಸ್ ಸಪ್ಲಿಮೆಂಟಿಂಗ್ ಟ್ರೆಡಿಷನಲ್ ಫೈನಾನ್ಷಿಯಲ್ ಏಜೆನ್ಸೀಸ್. ಗವರ್ಮೆಂಟ್ ಬ್ಯಾಕ್ಡ್ ಇನ್ಸ್ಟಿಟ್ಯೂಷನ್ಗಳು ಹಲವಾರು ಬಿಸ್ನೆಸ್ಗಳನ್ನ ಮೇಲೆತ್ತಲಿಕ್ಕೆ, ಹಲವಾರು ಬಿಸ್ನೆಸ್ಗಳೇ ಉತ್ತೇಜನ ಕೊಡ್ಲಿಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಸೋರ್ಸಸ್ ಅನ್ನ ಕೊಡ್ತಾರೆ, ದುಡ್ಡನ್ನ ಕೊಡ್ತಾರೆ, ಬಂಡವಾಳಗಳನ್ನ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಲಾಂಗ್ ಟರ್ಮ್ ಸೋರ್ಸ್ ನೋಡೋದಾದ್ರೆ ಡೆವಲಪ್ಮೆಂಟ್ ಬ್ಯಾಂಕ್ಸ್, institutions aimed at promoting industrial development by providing financial assistance, market surveys ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್. ಇದಕ್ಕೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ. ಇದೇ ರೀತಿ ಹಲವಾರು ಬ್ಯಾಂಕ್ಗಳನ್ನ ಸರ್ಕಾರ ಎಸ್ಟಾಬ್ಲಿಷ್ ಮಾಡಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ IDBI, ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ SIDBI, ಈ ರೀತಿ ಹಲವಾರು ಡೆವಲಪ್ಮೆಂಟ್ ಬ್ಯಾಂಕ್ಗಳನ್ನ ಸರ್ಕಾರ ಎಸ್ಟಾಬ್ಲಿಷ್ ಮಾಡಿದೆ. ಎಕ್ಸಿಮ್ ಬ್ಯಾಂಕ್ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್. ಈ ರೀತಿ ಕಂಪನಿಗಳಿಗೆ SIDBI ಆಗಿರ್ಬೋದು, IDBI ಆಗಿರ್ಬೋದು, ಎಕ್ಸಿಮ್ ಬ್ಯಾಂಕ್ ಆಗಿರ್ಬೋದು, ಹೀಗೆ ಹಲವಾರು ಡೆವಲಪ್ಮೆಂಟ್ ಬ್ಯಾಂಕ್ಗಳ ಮುಖೇನ ಲಾಂಗ್ ಟರ್ಮ್ ಸೋರ್ಸಸ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಇದರ ಲಿಮಿಟೇಷನ್, ಈ ಮೂರು ಸೋರ್ಸ್ಗಳ ಲಿಮಿಟೇಷನ್ ಏನು? ಶಾರ್ಟ್ ಟರ್ಮ್ ಅವೈಲಬಿಲಿಟಿ, ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ರಿಕ್ವೈರ್ಡ್. ಯಾಕೆಂದ್ರೆ ಇವೆರಡೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಲೆವೆಲ್ ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು, ಈಸಿಯಾಗಿ ದುಡ್ಡು ಸಿಗೋದಿಲ್ಲ. ಸಮ್ಟೈಮ್ಸ್ ಡಿಫಿಕಲ್ಟ್ ಟರ್ಮ್ಸ್ ಇಂಪೋಸ್ಡ್, ಹಲವಾರು ಟರ್ಮ್ಗಳು ಅಚೀವಬಲ್ಲೇ ಆಗಿರಲ್ಲ. ದುಡ್ಡನ್ನ ಹೇಗೆ ರೈಸ್ ಮಾಡೋದು ಅನ್ನುವಂಥ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇಷ್ಟೊತ್ತು ನಾವು ದೇಶದ ಮಟ್ಟದಲ್ಲಿ ಯಾವ ರೀತಿ ಸೋರ್ಸಸ್ ಅನ್ನ ಪ್ರೊಕ್ಯೂರ್ ಮಾಡಬಹುದು, ಯಾವ ರೀತಿ ದುಡ್ಡನ್ನ ರೇಸ್ ಮಾಡಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಇಂಟರ್ನ್ಯಾಷನಲ್ ಫೈನಾನ್ಸ್ ಅನ್ನ ರೇಸ್ ಮಾಡಬೇಕು ಅಂದ್ರೆ ನಾವು ಯಾವ ನಿಟ್ಟಿನಲ್ಲಿ ನಡಿಬೇಕು, ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು? ಮೊದಲನೆಯದಾಗಿ ಗ್ಲೋಬಲ್ ಡೆಪಾಸಿಟರಿ ರೆಸಿಟ್ಸ್, GDR. It is a negotiable instrument issued abroad by Indian companies to raise funds in foreign currency. ಸೊ ನನಗೆ ಫಾರಿನ್ ಕರೆನ್ಸಿಯಲ್ಲಿ ದುಡ್ಡನ್ನ ರೇಸ್ ಮಾಡಬೇಕು, ನನ್ನ ಬಿಸ್ನೆಸ್ಸಿಗೆ ಬಂಡವಾಳವನ್ನ ಹುಡುಕಬೇಕು ಅಂದಲ್ಲಿ ನಾನು ಫಾರಿನ್ ದೇಶಗಳಲ್ಲಿ ಗ್ಲೋಬಲ್ ಡೆಪಾಸಿಟರಿ ರೆಸಿಟ್ಗಳನ್ನ ಇಶ್ಯೂ ಮಾಡಿ ದುಡ್ಡನ್ನ ರೇಸ್ ಮಾಡಬಹುದು. ಅದಷ್ಟೇ ಅಲ್ಲದೆ ಇದನ್ನ ನಾನು ಫಾರಿನ್ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಮಾಡಬಹುದು, ಟ್ರೇಡ್ ಕೂಡ ಮಾಡಬಹುದು. ಅದನ್ನ ನಾವು GDR ಅಂತ ಕರಿತೇವೆ. ಮೆನಿ ಇಂಡಿಯನ್ ಕಂಪನೀಸ್, ಆದ್ರೆ ಪ್ರಾಮಿನೆಂಟ್ ಇನ್ಫೋಸಿಸ್, ರಿಲಯನ್ಸ್, ವಿಪ್ರೋ, ಅದಾನಿ ಎಲ್ಲರೂ ಕೂಡ GDR ಮುಖೇನ ದುಡ್ಡನ್ನ ರೇಸ್ ಮಾಡಿದ್ದಾರೆ. ನೆಕ್ಸ್ಟ್ ADR, ಹೆಸರೇ ಹೇಳ್ತಾ ಇದೆ ಅಮೆರಿಕನ್ ಡೆಪಾಸಿಟರಿ ರೆಸಿಟ್ಸ್ ಅಂತ. like GDRs but issued specifically in USA. ಇದನ್ನ ಎಲ್ಲ ದೇಶಗಳಲ್ಲೂ GDR ನ ರೀತಿ ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಅಮೆರಿಕ ದೇಶದಲ್ಲಿ US ಡಾಲರ್ಸಿನಲ್ಲಿ ನನ್ನ ಕಂಪನಿಗೆ ನಾನು ಫೈನಾನ್ಸ್ ಅನ್ನ ರೇಸ್ ಮಾಡಬೇಕು ಅಂದ್ರೆ ನಾನು ಅಮೆರಿಕನ್ ಡೆಪಾಸಿಟರಿ ರೆಸಿಟ್ಸ್ ಅನ್ನ ಇಶ್ಯೂ ಮಾಡ್ತೇನೆ. ಇಟ್ ಇಸ್ ಬಾಟ್ ಅಂಡ್ ಸೋಲ್ಡ್ ಇನ್ ಅಮೆರಿಕನ್ ಮಾರ್ಕೆಟ್ಸ್. ಲೈಕ್ ರೆಗ್ಯುಲರ್ ಸ್ಟಾಕ್ ಕ್ಯಾನ್ ಓನ್ಲಿ ಬಿ ಇಶ್ಯೂಡ್ ಟು ಅಮೆರಿಕನ್ ಸಿಟಿಸನ್ಸ್.
ಟ್ರೇಡೆಡ್ ಆನ್ US ಸ್ಟಾಕ್ ಎಕ್ಸ್ಚೇಂಜ್. ಸೊ ಈ ADRಗಳನ್ನ ಯಾವ್ದಾದ್ರೂ ಕಂಪನಿ ಇಶ್ಯೂ ಮಾಡ್ತಾ ಇದೆ ಅಂದ್ರೆ ದಿಸ್ ಇಸ್ ಜಸ್ಟ್ ಲೈಕ್ ಶೇರ್ಸ್. ನಾನು ಶೇರ್ಸ್ ಅನ್ನ ಇಶ್ಯೂ ಮಾಡೋ ಬದಲು GDR ಮತ್ತು ADR ಅನ್ನ ಇಶ್ಯೂ ಮಾಡ್ತೇನೆ ಫಾರಿನ್ ಸಿಟಿಸನ್ಸ್ಗೆ. ಸೊ USA ಅಲ್ಲಿ ಅಮೆರಿಕನ್ಸ್ಗೆ ನಾವು ADR ಅನ್ನ ಕೊಡಬಹುದು, ಅವರಿಂದ ದುಡ್ಡನ್ನ ರೇಸ್ ಮಾಡಬಹುದು, ಅದನ್ನ US ಸ್ಟಾಕ್ ಮಾರ್ಕೆಟ್ ನ್ಯಾಸ್ಡ್ಯಾಕಿನಲ್ಲಿ ಲಿಸ್ಟ್ ಕೂಡ ಮಾಡಬಹುದು, ಟ್ರೇಡ್ ಕೂಡ ಮಾಡಬಹುದು. ಅದನ್ನ ನಾವು ADR ಅಮೆರಿಕನ್ ಡೆಪಾಸಿಟರಿ ರೆಸಿಟ್ ಅಂತ ಕರಿತೇವೆ. ನಿಮಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಬರ್ಬೋದು, ಏನು ADR GDR ಅಂದ್ರೆ? ಹೇಗೆ ನಮಗೆ ಎಕ್ವಿಟಿ ಶೇರ್ಸ್ ಇದೆ ಅದೇ ರೀತಿಯಲ್ಲಿ ADR GDR ಕೂಡ. ಸೊ ನಾನು ಎಕ್ವಿಟಿ ಶೇರ್ಸ್ ಅನ್ನ ಇಂಡಿಯನ್ಸ್ಗೆ ಹೇಗೆ ಕೊಟ್ಟು ಎಕ್ವಿಟಿ ಶೇರ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತೀನಿ, ಅದೇ ತರ ನಾನು ಗ್ಲೋಬಲ್ ಲೆವೆಲ್ ಅಲ್ಲಿ ದುಡ್ಡನ್ನ ರೇಸ್ ಮಾಡಬೇಕು ಅಂದ್ರೆ GDR ಅನ್ನೋ ರೆಸಿಟ್ ಕೊಡ್ತೀನಿ. ಅಮೆರಿಕನ್ ಲೆವೆಲ್ ಅಲ್ಲಿ ರೇಸ್ ಮಾಡಬೇಕು ಅಂದ್ರೆ ADR ಅನ್ನೋ ರೆಸಿಟ್ ಕೊಡ್ತೀನಿ. ಅದನ್ನ ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಕೂಡ ಮಾಡ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇಂಡಿಯನ್ ಡೆಪಾಸಿಟರಿ ರೆಸಿಟ್. ಹೆಸರೇ ಹೇಳ್ತಾ ಇದೆ ಇಂಡಿಯನ್ ಡೆಪಾಸಿಟರಿ ರೆಸಿಟ್. ಫಾರಿನ್ ಕಂಪನಿಗಳು ಇಂಡಿಯಾದಲ್ಲಿ ದುಡ್ಡು ರೇಸ್ ಮಾಡಬೇಕು ಅಂದ್ರೆ ಇಂಡಿಯನ್ ಡೆಪಾಸಿಟರಿ ರೆಸಿಟ್ಗಳನ್ನ ಇಶ್ಯೂ ಮಾಡಬೇಕು. ನಾವ್ ಹೆಂಗೆ ಬೇರೆ ದೇಶಗಳಲ್ಲಿ ದುಡ್ಡು ತಗೊಳ್ಬೇಕು, GDR ADR ಸಿಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಕಂಪನಿ, ಬೇರೆ ದೇಶದ ಕಂಪನಿ ನಮ್ಮ ದೇಶದಲ್ಲಿ ಹೇಗೆ ದುಡ್ಡು ರೇಸ್ ಮಾಡೋದು, Indian depository receipts. So financial instruments denominated in INR created by Indian depositories to enable foreign companies to raise money from Indian securities market. ಇದು ಮೊದಲನೆಯದಾಗಿ 2010ರಲ್ಲಿ ನಡೀತು. ಅದನ್ನ ಇಶ್ಯೂ ಮಾಡಿದಂತಹ ಕಂಪನಿ ಸ್ಟ್ಯಾಂಡರ್ಡ್ ಚಾರ್ಟೆಡ್ PLC. ಸೊ ಮೊದಲನೆಯದಾಗಿ 2010ರಲ್ಲಿ ನಮ್ಮ ಮೊದಲನೆಯ ಇಂಡಿಯನ್ ಡೆಪಾಸಿಟರಿ ರೆಸಿಟ್ ಟ್ರಾನ್ಸಾಕ್ಷನ್ ನಡೀತು. ಅದನ್ನ ಇಶ್ಯೂ ಮಾಡಿದಂತ ಕಂಪನಿ ಸ್ಟ್ಯಾಂಡರ್ಡ್ ಚಾರ್ಟೆಡ್ PLC. ನೆಕ್ಸ್ಟ್ ಫಾರಿನ್ ಕರೆನ್ಸಿ ಕನ್ವರ್ಟಬಲ್ ಬಾಂಡ್ಸ್, FCCBs ಅಂತ ಕರಿತೇವೆ. ಈ ಮೂರೂ ಕೂಡ ಒಂದು ರೀತಿಯ ಎಕ್ವಿಟಿ ಆಗೋಯ್ತು. ಬಾಂಡ್ಗಳನ್ನ ಫಾರಿನ್ ಕರೆನ್ಸಿಯಲ್ಲಿ ಹೇಗೆ ರೇಸ್ ಮಾಡೋದು, ಅದಕ್ಕೆ ಇರ್ತಕ್ಕಂಥದ್ದೇ ನಮ್ಮ FCCBs. ಸೊ ಎಕ್ವಿಟಿ ಲಿಂಕ್ಡ್ ಡೆಟ್ ಸೆಕ್ಯೂರಿಟೀಸ್ convertible to equity or depository receipts after a specific period. So it is a bond document. ಆದರೆ ಒಂದಿಷ್ಟು ಟೈಮ್ ಪೀರಿಯಡ್ ಆದ್ಮೇಲೆ ಡಿಬೆಂಚರ್ಸ್ ಅಥವಾ ಬಾಂಡ್ಸ್ ಏನಿದೆ ಎಕ್ವಿಟಿ ಅಥವಾ ಡೆಪಾಸಿಟರಿ ರೆಸಿಟ್ಗಳಿಗೆ ಕನ್ವರ್ಟ್ ಆಗೋಗುತ್ತೆ. ಅಂಥದ್ದನ್ನ ನಾವೇನಂತ ಕರಿತೇವೆ, FCCB, ಫಾರಿನ್ ಕರೆನ್ಸಿ ಕನ್ವರ್ಟಬಲ್ ಬಾಂಡ್ಸ್. ಸೊ ಇಟ್ ಈಸ್ ಇಶ್ಯೂಡ್ ಇನ್ ಫಾರಿನ್ ಕರೆನ್ಸಿ ವಿತ್ ಲೋವರ್ ಇಂಟ್ರೆಸ್ಟ್ ರೇಟ್ಸ್ ದ್ಯಾನ್ ಸಿಮಿಲರ್ ನಾನ್ ಕನ್ವರ್ಟಬಲ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಇದನ್ನೇ ನಾವು ನಾನ್ ಕನ್ವರ್ಟಬಲ್ ಡಿಬೆಂಚರ್ ಮುಖೇನ ಇಶ್ಯೂ ಮಾಡಿದ್ರೆ ದೊಡ್ಡ ದೊಡ್ಡ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಆದ್ರೆ FCCB ಅಲ್ಲಿ ಆ ಗಲಾಟೆ ಇಲ್ಲ, ಅದು ಕನ್ವರ್ಟ್ ಕೂಡ ಆಗತ್ತೆ ಒಂದಿಷ್ಟು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ಡಿನ ನಂತರ. ಹಲವಾರು ಟಾಪಿಕ್ಗಳನ್ನ ಕಲ್ತ್ಕೊಂಡ್ವಿ, ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.